ನಾಮ ರೂಪ ಕ್ರಿಯಾ ಕಲಾಪ ವಿರಾಮ ನನುಪಮ ದಿವ್ಯ ತೇಜೋ ವ್ಯೋಮಮೂರ್ತಿ ಗುರು ಗುಹೇಶ್ವರನಿಗೂ ಶರಣಾರ್ಥಿ. ಕಾಯದೊಳಗು ಲಿಂಗ ಜಂಗಮದಾಯತು ನನಯಂತೆ ಸುಲಭೋಪಾಯದಿಂದಿಟ್ಟು ಬಾಹ್ಯ ಸ್ಥಳಕ್ಕೆ ಗುರುಹಾಗಿ ದಾಳಿಯದೋರೆ ಸಮಸ್ತ ಭಕ್ತ ನಿಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಘ ಬಸವ ಶರಣಾರ್ಥಿ. ಸದಾ ಸ್ಮರಣೀಯರು, ಸಕಲ ಜೀವಾತ್ಮರಿಗೂ ಲೇಸನೆಗೊಳಿಸಿದರು. ಬಸವಾದಿ ಎಲ್ಲವ ಪ್ರಮಥರನ್ನ ಸ್ಮರಣೆ ಮಾಡಿ ತೋಂಟದ ಸಿದ್ಧಲಿಂಗ ಇತಿಗಳವರನ್ನ ಪರಮಾರಾಧ್ಯ ಗುರುವರಿರಾದ ಹಾನಗಲ್ಲ ಗುರುಕುಮಾರ ಮಹರ್ಷಿ ಯೋಗಿಗಳವರನ್ನ ಸ್ಮರಿಸಿರಿಸಿಕೊಂಡು ಗ್ರಾಮದ ಆರಾಧ್ಯ ದೈವರಾಗಿರುವ ಬಸವೇಶ್ವರರ ಪುಣ್ಯದ ಪ್ರಾಂಗಣಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಸದ್ಗುರುಗಳಾಗಿರುವಂತಹ ಲಿಂಗೈಕ್ಯ ಸಿದ್ಧರಾಮ ಮಹಾಸ್ವಾಮಿಗಳವರ ಕರ್ತೃತ್ವದಲ್ಲಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೂ ಸಂಗೀತದ ಸದೌತಣವನ್ನು ಬಡಿಸಿರುವ ಕಲಾಪ್ರಿಯರಲ್ಲಿ ಬಸವಣ್ಣನವರಲ್ಲಿ ಆಗಮಿಸಿರುವ ಸಮಸ್ತ ಶರಣ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಅನಂತ ಶರಣ ಶರಣಾರ್ಥಿ. ಸ್ವಲ್ಪ ಯಾರು ಬಾಯಿ ಮಾಡ್ತಾರೆ ಬಾವಿಗೆ ಹಾಕಿದ್ರೆ ಮನೆಗೆ ಬದುಕು ಅಂದುಕೊಂಡಂತೆ ಸುಲಭವೂ ಅಲ್ಲ, ಹಾಗಂತ ಕಷ್ಟಕರವೂ ಅಲ್ಲ. ಬದುಕನ್ನು ರೂಪಿಸಿಕೊಳ್ಳುವಂತಹದ್ದು ನಾವೇ, ಬದುಕನ್ನು ಹಾಳು ಮಾಡಿಕೊಳ್ಳುವಂತಹದ್ದು ನಾವೇ. ಸಂಘದಲ್ಲಿ ಹೇಗೆ ಎರಡಿರ್ತದೋ, ಒಂದು ಸಜ್ಜನರ ಸಂಘ, ಒಂದು ದುರ್ಜನರ ಸಂಘ. ಇವೆರಡರ ಆಧಾರದ ಮೇಲೆ ಬದುಕು ನಮಗೆ ನಿರೂಪಿತ ಆಗ್ತದೆ. ನಾವು ರೂಪಿಸಿಕೊಂಡ ಮೇಲೆ ನಮ್ಮ ಬದುಕು ನಿರೂಪಿತ ಆಗಬೇಕು. ನಾವು ರೂಪಿಸಿಕೊಳ್ಳುವ ಬದುಕು ನಾಲ್ಕು ಜನರ ಬದುಕಿನೊಳಗ ರಹದಾರಿಯನ್ನು ನಿರ್ಮಿಸಿಕೊಡುವಂತಹದ್ದಾಗಬೇಕೇ ವಿನಃ ಅವರ ದಾರಿಗೆ ಮುಳ್ಳಾಗುವಂತಹದ್ದಲ್ಲ. ಯಾರ ಬದುಕು ಇನ್ನೊಬ್ಬರ ಬದುಕಿಗೆ ಮುಳ್ಳಾಗ್ಯದೋ ಅವರನ್ನ ಸಮಾಜ ನಿರ್ದಾಕ್ಷಿಣ್ಯವಾಗಿ ಮರೆತು ಹೋಗ್ತದೆ. ತಮ್ಮನ್ನ ತಾವು ನೋವು ಮಾಡಿಕೊಂಡು ನಾಲ್ಕು ಜನಕ್ಕೆ ಯಾರು ಹೂವಿನ ಹಾಸಿಗೆಯನ್ನ ಹಾಸಿ ಹೂವಿನ ಹಾಸಿಗೆ ಮೇಲೆ ಅವರ ಬದುಕನ್ನು ನಿರೂಪಿಸಿಕೊಂಡಾರೋ ಅವರನ್ನ ಸಮಾಜದೊಳಗೆ ಮಹಾತ್ಮರು ಅಂತ ನಾವು ಕರ್ಕೊಂಡು ಬಂದಿದ್ದೀವಿ. ಈ ಎರಡು ಆಗುವಂತಹದ್ದು ನಮ್ಮ ಕೈಯೊಳಗನೆ ಆದ್ರೆ, ಯಾವುದೋ ಪುಣ್ಯಾತ್ಮ ಆತನ ಹೆಸರು ಹೇಳಿ ಬದುಕ ಮಾಡಿದ್ರೆ ಬದುಕಿಗೆ ಬೆಲೆ ಬರಲ್ಲ. ಮೈಲಿಗಲ್ಲು ಅರ್ಥಾತ್ ಇಲ್ಲಿಂದ ಕಲಬುರಗಿಗೆ ಹೋಗಬೇಕು ಅಂದ್ರೆ ರೋಡದ ಪಕ್ಕದೊಳಗ ಬೋರ್ಡ್ ಹಾಕಿರ್ತಾರ, ಕಲ್ಲು, ಅವಕ್ಕ ಮೈಲಿಗಲ್ಲು ಅಂತ ಕರೀತಾರ. ಇಲ್ಲಿಂದ ಕಲಬುರಗಿ ಎಷ್ಟದ ಅಂತ ತೋರಿಸ್, ಕಲಬುರಗಿ ಇಲ್ಲಿಂದ ಎಷ್ಟದ ಅಂತ ಮೈಲಿಗಲ್ಲು ತೋರಿಸಬಹುದೇ ವಿನಃ ಅದು ನಮ್ಮ ಜೊತೆಗೆ ಬಾ ಅಂದ್ರೆ ಬರಂಗಿಲ್ಲ. ನಮ್ಮ ಜೊತೆಗೆ ಬಾ ಅಂದ್ರೆ ಬರಲ್ಲ. ದೀಪ ನಮಗೆ ದಾರಿ ತೋರಿಸಬಹುದೇ ವಿನಃ ದೀಪ ಇಲ್ಲಿಂದ ಇಲ್ಲಿ ತನಕ ಬಾ ಅಂದ್ರೆ ಬರಂಗಿಲ್ಲ. ನಡಿಬೇಕಾಗಿದ್ದು ನಾವುಗಳೇ ಹೊರತಾಗಿ ದೀಪ ಅಲ್ಲ. ಗುರು ನಮಗೆ ಮಾರ್ಗದರ್ಶನ ತೋರಿಸಬಹುದೇ ವಿನಃ ಗುರು ನಮ್ಮೊಳಗಾಗಿ ನಡೆಯಲಾರ, ನಾವು ನಡಿಬೇಕು.
ಬದುಕು ಎರಡು ಆಯ್ಕೆಗಳನ್ನು ನಮಗೆ ಕೊಡುತ್ತದೆ. ಒಳ್ಳೆಯ ದಾರಿ, ಒಂದು ಕೆಟ್ಟ ದಾರಿ. ಅದನ್ನು ನಿರೂಪಿಸಿಕೊಳ್ಬೇಕಾಗಿರುವಂತಹದ್ದು ನಾವು. ಅದನ್ನು ನಿರೂಪಿಸಿಕೊಳ್ಬೇಕಾಗಿತ್ತು ಅಂದ್ರೆ ತಿಳ್ಕೊಳ್ಬೇಕು. ಏನು ತಿಳ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ ಆಗ್ತದೆ. ಕೇಳಬೇಕು, ಏನು ಕೇಳಬೇಕು ಅನ್ನುವಂಥದ್ದು ಮುಖ್ಯ ಆಗ್ತದೆ. ಒಬ್ಬ ಸಂತಿಗೆ ಹೋಗಬೇಕಂತ ಹೊರಟಿದ್ದ. ರೋಡ್ ಗುಂಟ ಹೋದ್ರೆ ಬಹಳ ದೂರ ಆಗತ್ತಂತ ಅಡ್ಡದಾರಿ ಅಂತ ನಾವು ಕರಿತೀವಿ. ಹೊಲದಂಡ ಹಾದು ಹೊಂಟಿತ್ತು. ಹೊಲದೊಳಗ ಹಾದು ಹೋಗುವ ಘಳಿಗೆಯೊಳಗ ಏನೋ ಒಂದ್ ತಟಕ ಮಿಂಚದಂಗಾಗ್ತದ, ಫಳಫಳ ಅಂತ ಹೊಳಿತ. ಇದೇನೋ ಹೊಳಿತದ ಅಂತ ತಿಳಿದು ಹೋಗಿ ನೋಡ್ತಾನ. ಅದೇನಿತ್ತು ಅಂದ್ರ, ನೀವು ಮನೆಯಿಂದ ಇಲ್ಲಿಗೆ ಬರ್ಬೇಕಂದ್ರೆ ನೋಡಿ ಬಂದಿರಿ. ನಾನು ಮಠದಿಂದ ಇಲ್ಲಿಗೆ ಬರ್ಬೇಕಂದ್ರೆ ನಾನು ನೋಡೇ ಬಂದಿರಿ. ಏನ್ ನೋಡಿ ಬಂದಿರಿ? ಏನ್ ನೋಡಿ ಬಂದಿರಿ? ಯಾವುದು ಯಾವುದು ಏನ್ ಕರೆಕ್ಟ್ ಹೇಳಾಕತ್ರಿ? ಏನದು? ಕನ್ನಡಿ. ಅದನ್ನ ನೀವು ನೋಡಿ ಬಂದಿರಲಿಲ್ಲ ಅಂದ್ರೆ ನಾ ನಿಮಗ್ ನೋಡ್ತಿರ್ಲಿಲ್ಲ, ನಾ ನೋಡಿ ಬಂದಿರಲಿಲ್ಲ ಅಂದ್ರೆ ನೀವು ನನಗ್ ನೋಡ್ತಿರ್ಲಿಲ್ಲ. ಕನ್ನಡಿ ಏನು ತೋರಿಸ್ತೀವೋ ಮರಳಿ ನಮಗದನ್ನ ತೋರಿಸ್ತಾರೆ. ಆ ಕನ್ನಡಿ ಸಿಕ್ತು. ಕನ್ನಡಿ ನೋಡ್ತಾನ, ಅವಂದ ಮುಖ ಕಾಣಕತ್ತದ. ಅವ ಕನ್ನಡಿ ಅಂದ್ರ ಅವನಿಗೆ ಗೊತ್ತಿಲ್ಲ. ಕನ್ನಡಿ ಅಂದ್ರ ಅವನಿಗೆ ಗೊತ್ತಿಲ್ಲ. ಆ ಕನ್ನಡಿಯ ಫ್ರೇಮ್ ಏನಿತ್ತಂದ್ರ ಬಂಗಾರದಿತ್ತು. ಕಟ್ಔಟ್ ಬಂಗಾರದಿತ್ತು. ಅವ ತಿಳ್ಕೊಂಡ ಬಂಗಾರದ ಏನೋ ಬಿದ್ದಾದಂತ ಕಿಶಿಯೊಳಗೆ ಇಟ್ಕೊಂಡು ಸಂತಿಗೆ ಬರಾಕತ್ತಿದ್ದ. ಎಕ್ರಾನಿಗೆ 4 ಹೆಜ್ಜೆ ಮುಂದೆ ಬಂದ ಮೇಲ ಅನಿಸ್ತದ ಸಂತಿ ಬಹಳ ಗದ್ದಲಿರ್ತದ. ಇದು ಯಾರಾದ್ರೂ ಕಟ್ ಮಾಡ್ಕೊಂಡು ಹೋದ್ರು ಅಂದ್ರೆ ಬಂಗಾರ ಹೋಗಿ ಬಿಡ್ತದ, ಬ್ಯಾಡ ಅಂತ ಒಯ್ದು ಹೊಳ್ಳಿ ಮನೆಗೆ ಹೋದ. ಹೆಂಡತಿ ಹಿತ್ತಲದಾಗ ಕೆಲಸ ಮಾಡಕತ್ತಿದ್ಲು. ಹೆಂಡತಿಗೆ ಹೇಳಲಿಲ್ಲ. ಬಾಗಿಲ ತೆರೆದ, ಅದರಾಗ ಕಪಾಟ್ ತಿಜೋರಿ ತೆಗೆದ ಮೇಲ ಮತ್ತು ಒಳಗೊಂದಿಟ್ಟಿರ್ತೀರಿ ಸಣ್ಣ ಕಪಾಟ್. ಅದ್ರೊಳಗೆ ಏನಿಟ್ಟಿರ್ತೀರಿ? ಕಿಮ್ಮತ್ತಿದ್ರು. ನಾ ಏನು ಬರಂಗಿಲ್ಲ ಕಳತನ ಮಾಡಕ್ಕೆ, ಸುಮ್ ಕೇಳಾಕಚ್ಚಿಲ್ಲ. ಎಲ್ಲಾರು ಇಟ್ಟಿರ್ತೀರಿ. ಬೆಳ್ಳಿ, ಬಂಗಾರ, ವಜ್ರ, ವೈಢೂರ್ಯ. ಆ ಸಣ್ಣ ಕಪಾಟ ತೆಗೆದ ಒಳಗ ಇಟ್ಟ. ಹೆಂಡತಿ ಹಿತ್ತಲದಾಗ ಕೆಲಸ ಮಾಡಾಕತ್ತಿದ್ಲು. ನನ್ನ ಗಂಡ ಸಂತಿಗೆ ಹೋಗ್ತೀನಂತ ಹೋದ ಪುಣ್ಯಾತ್ಮ ಹೊಳ್ಳಿ ಮನೆಗೆ ಬಂದ. ಮನೆಗೆ ಬಂದ ಮೇಲೆ ನನಗೆ ಹೇಳಲಿಲ್ಲ. ನನಗೆ ಹೇಳಲಾರ್ದಂಗ ಕಪಾಟ ತೆಗೆದಾನ. ಕಪಾಟ ತೆಗೆದ್ರು ತೆಗುವಲ್ಯಾಕ? ಅದ್ರ ಒಳಗ ಕಿಮ್ಮತ್ತಿನ ಸಾಮಾನಿಟ್ಟಿವಿ. ಸಾಮಾನಿನ ಕಪಾಟ ತೆಗೆದಾನ. ನನಗ ಹೇಳಲಾರ್ದಂಗ ಒಳಗ ಏನಿಟ್ಟ ನನ್ನ ಗಂಡ ಅಂತ ತಲ್ಯಾಗ ಕೊರ್ಯಾಕ ಚಾಲು ಆಯ್ತು. ಸಂಶಯ ಚಾಲು ಆಯ್ತು. ಸಂಶಯ ಬಹಳ ಈ ಸಂಶಯ ಮಾಡಿಕೊಂಡೇನೆ ಎಷ್ಟೋ ಜನರ ಹಣೆಬರ ಸಂಸಾರ ಮನ್ಯಾಗ ಉಳಿದಿಲ್ಲ, ಕೋರ್ಟ್ನ್ಯಾಗ ಉಳ್ದ. ಒಂದು ಮಾತು ಬಹುಶಃ ಹಿರಿಯರಿಗೆ ಗೊತ್ತಿರ್ತದೆ. ಸ್ವಂತ ಮುರಿದ್ರೂ ಪರವಾಗಿಲ್ಲ, ಸಂಶಯ ನಿವಾರಣೆ ಮಾಡ್ಕೊಳ್ಬೇಕು. ಒಂದು ಸಲ ಸಂಸಾರದಾಗ ಸಂಶಯದ ವಿಷ ಬೀಜ ಬಿತ್ತು ಅಂದ್ರೆ ಕೊನೆಯ ತನಕ ಏನು ಮಾಡಕ್ಕಾಗಲ್ಲ. ಹೊಳಿ ಹೆಂಗ ದಾಟಬೇಕಂದ್ರ ದೋಣಿಗೆ ತೂತಿರಬಾರ್ದು. ಹೊಳಿ ದಾಟಬೇಕು ಅಂದ್ರೆ ದೋಣಿಗೆ ಹಂಗ ತೂತಿರಬಾರ್ದು. ಸಂಸಾರ ಜಯಿಸ್ತೀವಿ ಅನ್ನಂಗಿದ್ರೆ ಸಂಸಾರದಾಗ ಸಂಶಯ ಇರಬಾರ್ದು, ಗೆದ್ದು ಬಿಡುತ್ತಿ. ಹಂಗ ಸಂಶಯದ ಬೀಜ ಹೆಂಡತಿ ತನ್ನೊಳಗ ತಾನ ಹಾಕೊಳ್ತಾಳ.
ನನಗ ಹೇಳಾರ್ದಂಗ ನನ್ನ ಗಂಡ ಏನಿಟ್ಟಾನಂತ ಟಿಚೋರಿ ಮುರಿತಾಳ, ಮುರಿದ ಮ್ಯಾಲ ಹುಡುಕ್ತಾಳ, ಹುಡುಕಿದ ಮ್ಯಾಲ ಸಿಕ್ತು. ಏನ್ ಸಿಕ್ತು? ಏನ್ ಸಿಕ್ತವ? ಏನ್ ಸಿಕ್ತು? ಕನ್ನಡಿ ಸಿಕ್ತು. ಏ ತಮ್ಮ, ಸ್ವಲ್ಪ ಆಮೇಲೆ ತಿರುಗಾಡೋದು. ಯಾವಾಗ ಕನ್ನಡಿ ಸಿಕ್ತೋ, ದುರಾದೃಷ್ಟಕ್ಕೆ ಹೆಂಡತಿಗೂ ಗೊತ್ತಿಲ್ಲ ಕನ್ನಡಿ ಅಂದ್ರೆ ಏನಂತ. ಹೆಂಡತಿಗೂ ಗೊತ್ತಿಲ್ಲ. ಹೆಂಡತಿ ನೋಡ್ತಾಳ, ಯಾರ ಮುಖ ಕಾಣ್ತದ್ರೊಳಗ? ಯಾರದವ? ಅಕ್ಕಿಂದ ಕಾಣ. ಅಕ್ಕಿಂದ ಕಾಣೋದ ತಡ ಒಂದೇ ಸಮನೆ ಹೈಕೊಳಕ್ ಚಾಲು ಮಾಡಿದ್ಲ. ನನ್ನ ಗಂಡ ನನಗ ಬಿಟ್ಟು ಇನ್ನೊಂದು, ನೀವೇ ಗುನು 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 ಅನ್ನ. ಯಾವಾಗ ಹಿಂಗ ಚಾಲು ಆಗೋದ ತಡ ಅತ್ತಿ ಕೇಳ್ತಾಳ, ಈ ಶಬ್ದ ನನ್ನ ಸೊಸಿ ಯಾಕೆ? ಅಕ್ಕಿ ಓಡಿ ಬಂದು ಏನಾಗ್ಯದವ, ಏನಾಗ್ಯದ ಅಂತ ಕೇಳ್ತಲ್ಲ. ಬಂಗಾರದಂತ ಮಗ ಅಂತ ಹೇಳಿ ನನಗೆ ಕೊಟ್ಟು ಲಗ್ನ ಮಾಡಿ ನಿನ್ನ ಮಗ ನೋಡ್ರ ತಗಡಾಗ್ಯಾನ ಅಲ್ಲಕ್ಕಿ. ಬಂಗಾರ ಆಗಿಲ್ಲ, ತಗಡಾಗ್ಯಾನ. ಏನಾಗ್ಯದ ಏನಾಗ್ಯದ ಅಂತ ಕೇಳುತ್ತಿಲ್ಲ. ನಾ ಇರ್ಲಕ್ಕಾಗಿ ಇನ್ನೊಂದು ಮಾಡ್ಕೊಂಡು ಬಂದ. ಏನು ಎಲ್ಲ ನೋಡು, ಇದು ಫೋಟೋದ ಅಂದಕ್ಕಿ. ಕನ್ನಡಿ ಅನ್ಲಿಲ್ಲ. ಏನಂದ್ಲು? ದುರಾದೃಷ್ಟಕ್ಕೆ ಅಕ್ಕಿಗೂ ಗೊತ್ತಿಲ್ಲ ಕನ್ನಡಿ ಅಂದ್ರೆ ಏನು ಅಂತ. ನೋಡ್ತಾಳೆ ಅತ್ತಿ, ಯಾರ ಮುಖ ಕಾಣ್ತು? ಅಕ್ಕಿಂದ ಕಾಣ್ತು. ಇಬ್ರು ತಗೊಳ್ಳು ಒಂದೇ ಸಮನ. ಆ ಶಬ್ದ ಊರು ಹಿರಿಯ ಹಾದು ಹೊಂಟಿದ್ದ ಮನೆ ಮುಂದ ಒಳಗೆ ಬಂದ ಕೇಳತನ, ಯಾಕೆ ಅತ್ತಿ ಸೊಸಿ ಇಬ್ರು ಒಂದೇ ಸಮಯ? ಏನಿಲ್ಲಪ್ಪ, ನನ್ನ ಮಗ ಬಹಳ ಚಲೋ ಅನ್ಕೊಂಡಿದ್ದೆ. ನನ್ನ ಮಗ ಇಂಥ ಕೆಟ್ಟ ಕೆಲಸ ಮಾಡ್ತಾನ ಅನ್ನೋದು ಗೊತ್ತಿರಲಿಲ್ಲ. ಅದು ಮಾಡ್ಕೊಂಡ್ರು ಮಾಡ್ಕೊಳ್ಳಿ, ಯಾಕೆ ಚಲೋ ಹರಿಯದನ್ನು ಮಾಡ್ಕೊಳ್ಳೋದು ಬಿಟ್ಟು ನನ್ನಂಥ ಮುದುಕಿನ ಮಾಡ್ಕೊಳ್ಳೋದು ಅಂತದು. ಕನ್ನಡಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಏನದ ಸಾಕ್ಷಿ ಅಂತ ಊರು ಹಿರಿಯ ಕೇಳದ. ನೋಡು, ಇದು ತೋರಿಸು. ಊರು ಹಿರಿಯಾಗ ತೋರಿಸ್ತಾರ. ಪುಣ್ಯಾತ್ಮ ಅವನಿಗೂ ಗೊತ್ತಿಲ್ಲ ಕನ್ನಡಿ ಅಂದ್ರೆ ಏನು ಅಂತ. ಅವ ನೋಡ್ತಾನ. ಅವ ನೋಡೋ ಟೈಮಿಗೆ ಕರೆಕ್ಟ್ ಎಡ್ರಾಮಿಂದ ಸಂತಿ ಮುಗಿಸ್ಕೊಂಡು ಗಂಡ ಮನೆಗೆ ಬಂದ. ಬಾಗ್ಲದಾಗ ಕಾಲು ಹಾಕಕತ್ತಿದ್ದ. ಊರು ಹಿರಿಯ ಒಂದೇ ಮಾತಂದ, ಹುಚ್ಚ, ಜಗತ್ತಿನ್ಯಾಗ ಎಲ್ಲಾರು ಒಂದು ಗಂಡು ಒಂದು ಹೆಣ್ಣಿಗೆ ಲಗ್ನ ಆಗಿದ್ರೆ ನೀ ನೋಡ್ರಿ ನನ್ನಂತ ಗಂಡಿಗೆ ಲಗ್ನ ಆಗಿ ಅಂದ. ಅರಿತು ಬಾಳಿದರೆ ಬಾಳು ಬಂಗಾರ, ಬೆರೆತು ಬಾಳಿದರೆ ಬಾಳು ಶೃಂಗಾರ. ಅರಿತು ಬೆರೆತು ಬಾಳಿದರೆ ಅದುವೇ ಜೀವನ ಸಾಕ್ಷಾತ್ಕಾರ ಅಂತ ಜನರು ಹಿರಿಯರು ಬರ್ಕೊಂಡು ಬರ್ತಾರೆ. ಹಾಗಾಗಿ ಮೊದಲ ತಿಳ್ಕೊಳ್ಬೇಕಾಗ್ಯದ. ಕಾಡದೇವರ ಕಾಟಕ್ಕ ಪುರಾಣ ಬರೋದಲ್ಲ. ನನಗೆ ಟೈಮ್ ಇಲ್ಲ ಅಂತ ನಾ ಇಲ್ಲ ಮ್ಯಾಲ ಬಂದು ಕುಂದ್ರೋದಲ್ಲ. ಅವರಿಗೆ ಕೆಲಸ ಇಲ್ಲ ಅಂತ ಅವ್ರು ಪುರಾಣಕ್ಕೆ ಹಚ್ಚಿಲ್ಲ. ಇದನ್ನ ಯಾಕೆ ಹಚ್ಚಾರ ಅನ್ನೋದನ್ನ ತಿಳ್ಕೊಂಡ ಪುರಾಣ ಕೇಳಿದ್ರ ಪುರಾಣ ಕೇಳಿದ್ದಕ್ಕೂ ಸಾರ್ಥಕ ಆಗ್ತದೆ. ಹಾಗಾಗಿ ಮೊದಲು ಅರ್ಥೈಸ್ಕೊಳ್ಬೇಕಾಗದೆ. ಅಂಥ ಅರ್ಥೈಸ್ಕೊಳ್ಳೋದೇ ಇದು ಪುರಾಣ ಆಗ್ತದೆ. ಆ ಪುರಾಣದ ವಿಚಾರಕ್ಕೆ ಬರೋಕ್ಕಿಂತ ಮೊದಲು ಈಗ ಪ್ರಾರ್ಥನೆ ಆಗ್ತದೆ. ಪ್ರಾರ್ಥನೆಯ ನಂತರ ಮುಂದಿನ ವಿಚಾರ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಎಲ್ಲರೂ ಹೇಳ್ಬೇಕಮ್ಮ. ನಾನು ಮುಂದಾಗ್ತೀನಿ, ನನ್ನ ಹಿಂದೆ ಎಲ್ಲರೂ ಹೇಳಿ. ಸಾಂಬ ಸದಾ ಶಿವ ಸಾಂಬ ಶಿವ, ಸಾಂಬ ಸದಾ ಶಿವ ಸಾಂಬ ಶಿವ. ಕಲಬುರಗಿ ಪುರವಾಸ ಸಾಂಬ ಶಿವ, ಕಲಬುರಗಿ ಪುರವಾಸ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ, ಶರಣ ಬಸವೇಶ್ವರ ಸಾಂಬ ಶಿವ.
ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಎಡೆಯೂರ ಪುರವಾಸ ಸಾಂಬ ಶಿವ ಎಡೆಯೂರ ಪುರವಾಸ ಸಾಂಬ ಶಿವ ಸಿದ್ಧಲಿಂಗೇಶ್ವರ ಸಾಂಬ ಶಿವ ಸಿದ್ಧಲಿಂಗೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಹಾನಗಲ್ಲ ಪುರವಾಸ ಸಾಂಬ ಶಿವ ಹಾನಗಲ್ಲ ಪುರವಾಸ ಸಾಂಬ ಶಿವ ಗುರು ಕುಮಾರೇಶ್ವರ ಸಾಂಬ ಶಿವ ಗುರು ಕುಮಾರೇಶ್ವರ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ ಎಂಟ್ರಾಂಬಿ ಪುರವಾಸ ಸಾಂಬ ಶಿವ ಎಂಟ್ರಾಂಬಿ ಪುರವಾಸ ಸಾಂಬ ಶಿವ ಶ್ರೀ ಬಸವೇಶಾಯ ಸಾಂಬ ಶಿವ ಶ್ರೀ ಬಸವೇಶಾಯ ಸಾಂಬ ಶಿವ ಸಾಂಬ ಸದಾ ಶಿವ 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 ಸಾಂಬ ಶಿವ ಶಿವ ಸಾಂಬ ಶಿವ ಶಿವ ಸಾಂಬ ಶಿವ ಶಿವ ಸಾಂಬ ಶಿವ ಶರಣ ಬಸವೇಶ್ವರ ಮಹಾರಾಜ ಕೆ ಸಿದ್ಧಲಿಂಗೇಶ್ವರ ಮಹಾರಾಜ ಕೆ ಬಸವೇಶ್ವರ ಮಹಾರಾಜ ಕೆ ಜಯ ಮಂಗಲಂ ಜಯ ನಮ ಪಾರ್ವತಿ ಶಿವ ಹರ ಹರ ಪುಷ್ಯ ಮಾಸದ ಸೋಮವಾರದ ಬ್ರಾಹ್ಮಿ ಮುಹೂರ್ತದ ಬೆಳಗಿನ ಜಾವದ 4 ಗಂಟೆಗೆ ಶರಣ ಬಸವರ ಜನನ ಆಗ್ತದೆ. ಶರಣ ಬಸವ ಅನ್ನುವ ನಾಮಾಂಕಿತವನ್ನ ಕೊಡುವುದರ ಮೂಲಕ ಮುತ್ತೈದೆಯರೆಲ್ಲರೂ ಸೇರಿ ಜೋಗುಳವನ್ನ ಪಾಡಿ ಸಂಗಮ್ಮಳುದರದೊಳಗ ಜನಿಸಿದ ಮಗುವನ್ನ ಮುಡಿಯಮ್ಮಳ ಉಡಿಯೊಳಗ ಹಾಕುವುದರ ಮೂಲಕ ಸಂಗಮ್ಮಳು ಘನತೆಯನ್ನ ಮೆರಿತಾಳೆ ಎನ್ನುವಂತಹ ವಿಚಾರ ನಿನ್ನೆಯ ದಿವಸ ತಾವುಗಳೆಲ್ಲ ಕೇಳಿರುವಂಥವರಾಗಿದ್ದೀರಿ. ಬಾಲ ಲೀಲೆಗಳನ್ನ ಶರಣ ಬಸವೇಶ್ವರರು ಜರುಗಿಸುತ್ತಾರೆ. ನಿತ್ಯ ನಿತ್ಯ ಸಂಸ್ಕಾರಯುಕ್ತ ಮನೆಯೊಳಗ ಬೆಳೆದಿರುವ ಶರಣ ಬಸವರ ಬದುಕು ನಂದೀಶನ ಅವತಾರ ಈ ನಾಡಿನೊಳಗ ಸಂಚಲನವನ್ನ ಮೂಡಿಸುತ್ತಾರೆ. ಯಥಾ ರೀತಿಯೊಳಗೆ ಬೆಳಗಿನ ಜಾವ ನಿತ್ಯ ಜಂಗಮ ಮೂರ್ತಿಯನ್ನ ಮನೆಗೆ ಕರೆಯಿಸಿ ಆದಯ್ಯ ಮುಡಿಯಮ್ಮರಿಬ್ಬರು ಜಂಗಮನ ಪಾದವನ್ನ ತೊಳೆದು ಪಾದೋದಕವನ್ನ ಸ್ವೀಕರಿಸುವವರೆಗೂ ಆ ಪಾದೋದಕವನ್ನ ಶರಣ ಬಸವರ ಬಾಯೊಳಗ ಹಾಕುವುದರ ತನಕ ತೊಟ್ಟು ಮೊಲೆ ಹಾಲು ಸಹಿತ ಕುಡಿತಿರಲಿಲ್ಲ ಅಂತ ಪುಟ್ಟರಾಜ ಕವಿ ಕವಾಯಿಗಳವರು ಬರೀತಾರೆ.
ನಾವಿನ್ನೂ ಹಾಸಿಗೆಯಾಗಿರ್ತೀವಿ, ಬೆಡ್ ಕಾಫಿ ಬೇಕು ನಮಗೆ. ಇದಕ್ಕೆ ನಾ ಏನಂತ ಕರಿತೀನಿ ಅಂದ್ರೆ ಕೂಳ್ ಅಂತ ಕರಿತೀವಿ. ಕೂಳಿಗೂ ಊಟಕ್ಕೂ ಪ್ರಸಾದಕ್ಕೂ ಬಹಳ ವ್ಯತ್ಯಾಸ. ಇದು ಕೂಳ್ ಅಂತೀವಿ. ಬೆಳಗಿನ ಜಾವ ಯಾವ ಶರಣ ಬಸವೇಶ್ವರರು ಭಸ್ಮವನ್ನ ಕೂಸಿಗೆ ಧಾರಣೆ ಮಾಡದೆ, ಪಾದೋದಕವನ್ನ ಬಾಯೊಳಗ ಹಾಕದೆ, ಮೊಲೆ ಹಾಲನ್ನ ಕುಡಿದಿರುವ ಇತಿಹಾಸವೇ ಇಲ್ಲ. ಅಂಥ ಮಗು ಬೆಳಿತಾ 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 ಬಿದಿಗೆಯ ಚಂದ್ರನ ಹಾಗೆ ದಿನದಿಂದ ದಿನಕ್ಕೆ ಶಿವ ಕಳೆಯ ತೇಜವನ್ನ ಹೊತ್ತು ಮಗು ಬೆಳೀತದೆ. ಇದರರ್ಥ ತಂದೆ ತಾಯಿಗಳಿಗೂ ಸಹಿತ ಅಷ್ಟೇ ಸಂಸ್ಕಾರ ಇತ್ತು ಅಂತ. ನಾವೇ ದಾರಿ ತಪ್ಪಿ ಮಕ್ಕಳಿಗೆ ಸಂಸ್ಕಾರ ಹೇಳಿಕೊಟ್ರ ಮಕ್ಕಳು ನಮ್ಮನ್ನ ಮಾತ ಕೇಳಲ್ಲ. ಮಕ್ಕಳು ಏನಿದ್ರು ನಾವು ಹೆಂಗ ಇರ್ತೀವೋ ಹಂಗೆ ಇರ್ತಾವ, ನೆನಪಿರಬೇಕು. ಹುಡುಗ ಟ್ರೈನ್ಯಾಗ ಹೊಂಟಿದ್ದ, ಟ್ರೈನ್ ಹೋಗಿರಲಿಲ್ಲ, ಮ್ಯಾಲಿನ ಸೀಟ್ನಾಗ ಕುಂತಿದ್ದ. ಮ್ಯಾಲಿನ ಸೀಟ್ನಾಗ ಕುಂತಾಗ ಹಣ್ಣು ಮಾರಾಕಿ ಬಂದಾಗ ಪುಟ್ಟಿ ತಲೆ ಮ್ಯಾಲಿತ್ತು. ಆಕಿನ ಕಣ್ಣು ಮುಂದೆ ನೋಡಾಕತ್ತಿದ್ದು. ಮ್ಯಾಲ ಹುಡುಗ ಕುಂತಿದ್ದ. ಒಂದು ಕೈ ಹಾಕಿ ತಗೊಂಡ್ರೆ ಈಗೇನು ಗೊತ್ತಾಗತ್ತಾ ಅಂದವ. ಕೈ ಹಾಕಿ ತಗೊಂಡ, ಇಳದ, ಮನೆಗೆ ಹೋದ. ಒಂದೇ ಹಣ್ಣು ತಗೊಂಡಿದ್ದ. ಅವರವ್ವ ಮನೆಯಾಗಿದ್ದು, ಎಲ್ಲಿಂದ ತಂದಿ ಹಣ್ಣ ಅಂತ ಅವ್ವ ಕೇಳಿದ್ಲು. ಯವ್ವ ಹಿಂಗ ತಂದೀನಿ, ಟ್ರೈನ್ಯಾಗ ಮ್ಯಾಲ ಕುಂತಿದ್ದೆ, ಆಕಿಗೇನು ಕಾಣ್ತಾವ ಮ್ಯಾಲ ಕಣ್ಣಂತ ಕೈ ಹಾಕಿ ತಗೊಂಡ ಇಳದ ಬಂದೀನಂದಾಗ ಮೂಲ್ಯಾಗಿದ್ದ ಒಡಗಟ್ಟಿಗೆ ತಗೊಂಡ ಮೆತ್ತಗ ಹೊಡಿತಾಳ. ಹೊಡೆದ ಮೇಲೆ ಅವ್ರ ಅವ್ವ ಅಂತಾಳ, ಹುಚ್ಚ ಮನ್ಯಾಗ ನೀವು ಒಬ್ಬನಾದ ಏನೇ ಮಪ್ಪನ ಏನು ಇಲ್ಲ ಏನಕ್ಕೆ ಮನ್ಯಾಗ ನಿಮ್ಮಪ್ಪನ ಇಲ್ಲಂತ ಮಾಡಿ. ಅವತ್ತಿನಿಂದ ಹುಡುಗ ತಿಳ್ಕೊಂಡ, ಇನ್ನು ಮುಂದೆ ಕಳತನ ಮಾಡಂಗಿದ್ರೆ ಎಷ್ಟು ಕಳತನ ಮಾಡಬೇಕು? ನಮ್ಮಪ್ಪಗೊಂದು, ನನಗೊಂದು, ನಮ್ಮವ್ವಗೊಂದು. ಹಿಂಗ ಮೂರ್ ಕಳತನ ಮಾಡ್ಕೊಂತ ಹೊರಟ ದೊಡ್ಡ ಕಳ್ಳನಾದ ಮ್ಯಾಲ ಕೋರ್ಟ್ ಆದೇಶ ಹೊರಡಿಸ್ತದೆ. ಈತ ಎಲ್ಲಾದ್ರ ಕಂಡ ಅಂದ್ರೆ ಗುಂಡಿಕ್ಕಿ ಕೊಲ್ಲಬೇಕಂದಾಗ ಮುಂದೊಂದು ದಿವಸ ಕಳ್ಳ ಸಿಗ್ತಾನ. ಕೋರ್ಟಿಗೆ ಹೋಗಿ ಪ್ರೊಡ್ಯೂಸ್ ಮಾಡ್ತಾರ. ಕೋರ್ಟ್ನ್ಯಾಗ ನ್ಯಾಯಾಧೀಶ ಹೇಳ್ತಾನ, ನಿನಗೆ ಗಲ್ಲು ಶಿಕ್ಷೆಯ ಹೊರತಾಗಿ ಮತ್ತೊಂದು ಶಿಕ್ಷೆ ಇಲ್ಲ. ನಾಳೆ ಬೆಳಗಿನ ಜಾವ ನಿನಗೆ ಗಲ್ಲು ಶಿಕ್ಷೆ ಅದ. ನಿನ್ನ ಕೊನೆಯ ಆಸೆ ಏನು ಅಂತ ಕೇಳದ ನ್ಯಾಯಾಧೀಶ. ಕಳ್ಳ ಒಂದೇ ಮಾತು ಹೇಳ್ತಾನ, ನನಗೆ ನಾಳೆ ಗಲ್ಲು ಶಿಕ್ಷೆ ಅದ, ನನಗೆ ನೀವು ಕೊನೆಯ ಆಸೆ ಕೇಳಾಕತ್ತೀರಂದ ಮ್ಯಾಲ ನನ್ನ ಆಸೆ ಒಂದೇ, ನಮ್ಮ ಅವ್ವಗೆ ಕರ್ಕೊಂಡು ಬರ್ರಿ. ಯಾವ ಬೆಳಗಿನ ಜಾವ 4 ಗಂಟೆಗೆ ಗಲ್ಲು ಶಿಕ್ಷೆಗೆ ಸಿದ್ಧನಾಗಿರುವ ಬಾಲಕನಿಗೆ ಕರೆದುಕೊಂಡು ಹೋಗ್ತಾರೋ, ಮುಂದವರವ್ವ ನಿಂತಿದ್ದು. ನ್ಯಾಯಾಧೀಶ, ಪೊಲೀಸರೆಲ್ಲರೂ ನಿಂತಾಗ ಕೇಳ್ತಾರ, ನಿನ್ನ ಅಪೇಕ್ಷೆ ಏನದ ಹೇಳುಬಿಡ ನಿಮ್ಮವ್ವಗಂದಾಗ. ನಮ್ಮವ್ವಗ ಹೇಳುವ ಮಾತುಗಳು ಏನು ಉಳಿದಿಲ್ರಿ ಸಾಹೇಬ್ರೆ, ನಿಮಗ ನಾನು ಹೇಳಬೇಕಾಗ್ಯದ. ಏನು ಹೇಳಬೇಕಾಗ್ಯದಂದ್ರ, ಇಲ್ಲೇನು ನನಗೆ ಗಲ್ಲು ಶಿಕ್ಷೆ ಕೊಡಾಕತ್ತೀರಲ್ಲ, ಈ ಗಲ್ಲು ಶಿಕ್ಷೆ ನನಗೆ ಬೇಡ, ನಮ್ಮ ಅವ್ವಗ ಕೊಡ್ರಿ ಅಂದವ. ನನಗೆ ಬೇಡ, ನಮ್ಮ ಅವ್ವಗ ಕೊಡ್ರಿ ಅಂದ. ಯಾಕ ಅಂತ ಗಾಬರಿಯಿಂದ ಆ ನ್ಯಾಯಾಧೀಶರು ಪೊಲೀಸರು ಕೇಳ್ತಾರ. ಏನಿಲ್ಲ, ನಾನು ಬಾಲಕನಿರುವಾಗ ಘಟನೆಯೊಳಗ ನಾನೊಂದು ಹಣ್ಣು ಕತ್ತಿದ್ದೆ. ಆ ಹಣ್ಣು ಒಯ್ದು ಮನೆಯೊಳಗೆ ಒಯ್ದಾಗ ನಮ್ಮವ್ವ ಮೆತ್ತಗ ಬಡದು ಹೇಳಿದ್ಲು, ನೀವ್ ಒಬ್ಬನಾದೇನೋ, ನಿಮ್ಮವ್ವ ನಿಮ್ಮಪ್ಪ ನಾವು ಮನ್ಯಾಗದೀವಂತ ನಮ್ಮವ್ವ ಬಡದ ಹೇಳಿದ್ಲು. ಅವತ್ತಿನಿಂದ ನಾ ಬಹಳ ದೊಡ್ಡ ಕಳ್ಳನಾಗಿದ್ದೆ. ಅವತ್ತ ಬಡದು ಇನ್ನು ಮುಂದೆ ಕಳ್ಳತನ ಮಾಡಬಾರದು ಅಂತ ಅಂದಿದ್ರ ನಾ ಇಷ್ಟು ದೊಡ್ಡ ಕಳ್ಳ ಆಗ್ತಿರ್ಲಿಲ್ಲ ಅಂತ ನ್ಯಾಯಾಧೀಶರ ಮುಂದೆ ಕಳ್ಳ ಹೇಳ್ತಾನ.
ಆತನ ಮಾತ ನೀವು ಒಪ್ಪಿಕೊಂತೀರಂತ ನನ್ನ ಅನಿಸಿಕೆ ಅದ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜ್ಯೋತಿಯಾಗು ನೀ ಜಗಕ್ಕೆಲ್ಲ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ಮಾತಿನಲ್ಲಿ ಚೂಡ ಮಣಿಯಾಗು ಕಂದಯ್ಯ, ಜ್ಯೋತಿಯಾಗೋ ಜಗಕ್ಕೆಲ್ಲ, ಜ್ಯೋತಿಯೇವಾಗು ಜಗಕ್ಕೆಲ್ಲ. ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಆಚಾರ ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡ ಮಣಿಯಾಗು, ಮಾತಿನಲ್ಲಿ ಚೂಡ ಮಣಿಯಾಗು ಕಂದಯ್ಯ, ಜ್ಯೋತಿಯಾಗು ಜಗಕ್ಕೆಲ್ಲ, ಜ್ಯೋತಿಯೇವಾಗು ಜಗಕ್ಕೆಲ್ಲ. ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕ, ಮಂದಿ ಮಕ್ಕಳೊಳಗ ಚಂದಾಗಿ ಇರಬೇಕ, ನಂದಿಯ ಶಿವನ ದಯದಿಂದ, ಮಂದಿಯ ಶಿವನ ದಯದಿಂದ ಹೋಗಾಗ ಮಂದಿ ಬಾಯಾಗ ಇರಬೇಕ. ಹಿರಿಯರಿಗೆ ಹಿರಿಯನ್ನು, ಹಿರಿಯರಿಗೆ ಕಿರಿಯನ್ನು, ಹಿರಿಯರಿಗೆ ಹಿರಿಯನ್ನು, ಕಿರಿಯರಿಗೆ ಕಿರಿಯನ್ನು, ಮೆರಗಟ್ಟದ ಮುದುಕರ ಕಂಡಾಗ, ಮೆರಗಟ್ಟದ ಮುದುಕರ ಕಂಡಾಗ ಕಂದಯ್ಯ, ತಲೆಬಾಗಿ ನಡೆಯೋ ನನ್ನ ಕಂದ, ತಲೆಬಾಗಿ ನಡೆಯೋ ನನ್ನ ಕಂದ. ಲೋಕದಾಗ ಇರುವಾಗ ಬೇಕಾಗಿ ಇರಬೇಕ, ಲೋಕದಾಗ ಇರುವಾಗ ಬೇಕಾಗಿ ಇರಬೇಕ, ಸಾಕಾಗಿ ಶಿವನ ಸದರಿಗೆ, ಸಾಕಾಗಿ ಶಿವನ ಸದರಿಗೆ ಹೋಗ, ನಾಲ್ಕು ಜನರಿರಬೇಕ ಕಳಿಸಾಕ, ನಾಲ್ಕು ಜನರಿರಬೇಕ ಕಳಿಸಾಕ. ಆಡಿಬ ನನ್ನ ಕಂದ ಅಂಗಾಲ ತೊಳೆದೇನ, ಆಡಿಬ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರ, ತೆಂಗಿನಕಾಯಿ ತಿಳಿ ನೀರ ತಕೊಂಡು ಬಂಗಾರದ ಮುಖವ ತೊಳೆದೇನ, ಬಂಗಾರದ ಮುಖವ ತೊಳೆದೇನ. ಜನಕರಾಯನ ಮಗಳು ವನಕ್ಕೆ ತೊಟ್ಟಿಲ ಕಟ್ಟಿ, ಜನಕರಾಯನ ಮಗಳು ವನಕ್ಕೆ ತೊಟ್ಟಿಲ ಕಟ್ಟಿ, ಲವಕುಶರನಿಟ್ಟು ತೂಗಾಳ, ಲವಕುಶರನಿಟ್ಟು ತೂಗಾಳ ಸೀತಂ, ನಗು ನಗುತ್ತ ವನವಾಸ ಕಳೆದಾಳ. ನನ್ನಯ್ಯ ನಂತೋರು 12 ಮಕ್ಕಳು, ನನ್ನಯ್ಯ ನಂತೋರು 12 ಮಕ್ಕಳು, ಬನ್ನಿಯ ಮರದ ಕೆಳಗಾಡುವಾಗ, ಬನ್ನಿಯ ಮರದ ಕೆಳಗಾಡುವಾಗ, ಸನ್ಯಾಸಿ ಜಪವ ಮರೆತಾನ, ಸನ್ಯಾಸಿ ಜಪವ ಮರೆತಾನ. ಸರಕಾರವನ್ನೋದು ದರಕಾರ ನನಗಿಲ್ಲ, ಸರಕಾರವನ್ನೋದು ದರಕಾರ ನನಗಿಲ್ಲ, ಸರಕಾರದಾಗ ಸಮಪಾಲ, ಸರಕಾರದಾಗ ಸಮಪಾಲ ತರುವಂತ ಸರಕಾರ ಮಗನು ಮನೆಯಾಗ. ಅತ್ತಾರ ಅಳಲೆವ್ವ
ನನಗಿರಲಿ, ಅತ್ತಾರ ಅಳಲವ್ವ ಈ ಕೂಸ ನನಗಿರಲಿ. ಕೆಟ್ಟರ ಕೆಡಲಿ ಮನೆ ಕೆಲಸ, ಕೆಟ್ಟರ ಕೆಡಲಿ ಮನೆ ಕೆಲಸ, ಕಂದನಂತ ಮಕ್ಕಳಿರಲುವ ಮನೆ ತುಂಬ, ಮಕ್ಕಳಿರಲುವ ಮನೆ ತುಂಬ. ಆಚಾರ ಕರಸಾಗು ನೀತಿಗೆ ಪ್ರಭುವಾಗು, ಆಚಾರ ಕರಸಾಗು ನೀತಿಗೆ ಪ್ರಭುವಾಗು. ಮಾತಿನಲ್ಲಿ ಚೂಡ ಮಣಿಯಾಗು, ಮಾತಿನಲ್ಲಿ ಚೂಡ ಮಣಿಯಾಗು ಕಂದಯ್ಯ. ಜ್ಯೋತಿಯಾಗು ಜಗಕ್ಕೆಲ್ಲ, ಜ್ಯೋತಿಯವಾಗು ಜಗಕ್ಕೆಲ್ಲ, ಜ್ಯೋತಿಯವಾಗು ಜಗಕ್ಕೆಲ್ಲ, ಜ್ಯೋತಿಯವಾಗು ಜಗಕ್ಕೆಲ್ಲ. ಶ್ರೀ ಶರಣಬಸವೇಶ್ವರ ಪುರಾಣ ಮತ್ತು ಜಾತ್ರಾ ಮಹೋತ್ಸವ ಪ್ರಯುಕ್ತವಾಗಿ ಶ್ರೀ ಮೈಬೂಬ್ ಪಟೇಲ್, ಹುಕುಂ ಪಟೇಲ್ ಚಿಂಚೋಳಿ, ಸಾಕೇತ್ ಯಡ್ರಾಮಿ ಅವರು 11,111 ರೂಪಾಯಿಗಳನ್ನು ಕೊಟ್ಟಿರುತ್ತಾರೆ. ಅದೇ ರೀತಿ ಸಿದ್ದು ಬಸಣ್ಣ ಸಾವು ಬೆಲ್ಲ ಲೆಕ್ಚರರ್ 5,001 ರೂಪಾಯಿಗಳನ್ನು ಅರ್ಪಿಸಿರುತ್ತಾರೆ. ಅದೇ ರೀತಿಯಾಗಿ ಮಲ್ಲನಗೌಡ ಎಂ ಪಾಟೀಲ್ ಅಕ್ಕಂಡಳ್ಳಿ ಅವರು 5,001 ರೂಪಾಯಿಗಳನ್ನು ಕಮಿಟಿಗೆ ಒಂದು ಜಾತ್ರಾ ಮಹೋತ್ಸವಕ್ಕಾಗಿ ಅರ್ಪಿಸಿರುತ್ತಾರೆ. ಅದೇ ರೀತಿಯಾಗಿ ನಮ್ಮವರಾದಂಥ ಉಮರ್ ಬಾಷಾ ಮಕಂದಾರ್ ಅವರು 1,101 ರೂಪಾಯಿಗಳನ್ನು ಈ ಕಾರ್ಯಕ್ರಮಕ್ಕಾಗಿ ಅರ್ಪಿಸಿರುತ್ತಾರೆ. ಅದೇ ರೀತಿಯಾಗಿ ಮುತ್ತು ಗುರುಮೂರ್ತಿ ಪುರಾಣಿಕ್ ಅವರು 5,001 ರೂಪಾಯಿಗಳನ್ನು, ಅದೇ ರೀತಿ ಚಂದ್ರಶೇಖರ್ ಮಲ್ಲಯ್ಯ ಪುರಾಣಿಕ್ 2,001 ರೂಪಾಯಿಗಳನ್ನು ಈ ಕಾರ್ಯಕ್ರಮಕ್ಕಾಗಿ ಭಕ್ತಿಪೂರ್ವಕವಾಗಿ ಅರ್ಪಿಸಿರುತ್ತಾರೆ. ಅದೇ ರೀತಿಯಾಗಿ ಶರಣಪ್ಪ ಪೂಜಾರಿ ಮುಳ್ಳೋಳಿ ಅವರು ಶ್ರೀಗಳಿಗೆ 201 ರೂಪಾಯಿಗಳು, ಸಂಗೀತ ಕಲಾವಿದರಾದಂತಹ ಮಹಾಂತೇಶ್ ಮತ್ತು ಮಹೇಶ್ ಅವರಿಗೆ ತಲಾ 101 ರೂಪಾಯಿಗಳನ್ನು, ಅದೇ ರೀತಿ ಉಮರ್ ಬಾಷಾ ಮಕಂದಾರ್ ಅವರು ಕಲಾವಿದರಿಗೆ ಶ್ರೀಗಳಿಗೆ 1,001 ರೂಪಾಯಿಗಳನ್ನು, ಅದೇ ರೀತಿ ವಿಶೇಷವಾಗಿ ಗಣಪತಿ ತಿಪ್ಪು ಪವಾರ್ ಅವರು 1 ಹೊರೆ ತೆರಿಗಣಿಕೆ ತಂದು ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೆ ವರ್ತಿಸಿರುತ್ತಾರೆ. ಒಂದು ಸಲ ಜೋರಾಗಿ ಚಪ್ಪಾಳೆ ಹಾಕಿ ಪಾಪ ಕೂತಿದೆ ಅನಿಸ್ತಾರೆ. ವಾಲ್ಯೂಮ್ ಕೊಡ್ರಿ, ಅಪ್ಪರ್ದು ವಾಲ್ಯೂಮ್ ಕೊಡ್ರಿ, ಹೆಚ್ಚು ಮಾಡ್ರಿ. ಆಚಾರ ಕರಸಾಗು ನೀತಿಗೆ ಪ್ರಭುವಾಗು. ಓಕೆ. ಮಾತಿನಲ್ಲಿ ಚೂಡ ಮಣಿಯಾಗು ನನ್ನ ಕಂದ, ಜ್ಯೋತಿ ಆಗು ನೀ ಜಗಕ್ಕೆಲ್ಲ. ಜ್ಯೋತಿ ಯಾರ ಮನೆಯೊಳಗೂ ಬ್ಯಾಡ ಅಂತ ಯಾರು ಯಾವ ಧರ್ಮದವರು ಬ್ಯಾಡ ಅಂತ ಅನ್ನಂಗಿಲ್ಲ. ಬೆಳಕ ಯಾರಾದ್ರೂ ಬ್ಯಾಡ ಅಂತಾರಂದ್ರೆ ತಿಳ್ಕೊಂಡು ಬಿಡ್ರಿ, ಅವ್ರ ಮನುಷ್ಯರೇ ಅಲ್ಲ. ಅವ್ರು ಯಾವ ಧರ್ಮ ಆಯ್ತು, ಜಾತಿ ಆಯ್ತು, ಮತ್ತೊಂದಾಯ್ತು, ಮಗದೊಂದಾಯ್ತು. ಹೇಗಂದ ಆ ತಾಯಿ ಗುಟುಕು ನೀರ ಹಾಕುವ ಘಳಿಗೆಯೊಳಗ ಉಪದೇಶವನ್ನ ಮಾಡ್ತಿದ. ಏನು ಆಚಾರ ಕರಸ, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿ ಆಗಬೇಕಪ್ಪ. 4 ಜನರ ಬಾಳಿನೊಳಗೆ ದೀಪ ಬೆಳಕನ್ನ ಕೊಡುವಂಥ ಜ್ಯೋತಿಯಾಗಿ ಬಾಳು ಕೃತಾರ್ಥ ಮಾಡ್ಕೊಳ್ಬೇಕಪ್ಪ. ಅದನ್ನ ಮಾಡಿಸುವ ಜವಾಬ್ದಾರಿ ತಂದೆ ತಾಯಿಗಳ ಮೇಲೆ. ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾಯಿ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ನಾವೇ ಧನ್ಯರು. ಯಾವ ಮನೆಯೊಳಗ ಸಂಸ್ಕಾರಯುಕ್ತ ಶಿಕ್ಷಣ ಮಕ್ಕಳಿಗೆ ಕೊಟ್ಟಿಲ್ಲೋ ಆ ಮನೆಯೊಳಗ ವೀರಪ್ಪನಂಥವರು ಹುಟ್ಟಿದಾಗ, ಯಾವ ಮನೆಯೊಳಗ ಸಂಸ್ಕಾರಯುಕ್ತ ಶಿಕ್ಷಣ ಕೊಟ್ಟಾರೋ ಅದೇ ಮನೆಯೊಳಗ ವಿಶ್ವೇಶ್ವರಯ್ಯನಂಥವ್ರು ಹುಟ್ಟಿದಾರ ಅನ್ನೋದು ಯಾರೂ ಮರೆಯಬಾರದು. ಹೇ
ಇವತ್ತಿನಿಂದ ನೀನು ಶಾಲೆಗೆ ಬರುವ ಅವಶ್ಯಕತೆ ಇಲ್ಲ. ನೀನು ಅಯೋಗ್ಯನಾಗಿದೆಯಾ? ಶಾಲೆ ನಿನಗೆ ಹತ್ತಿಸಿಕೊಳ್ಳಲ್ಲ, ಹೊರಡು ಮನೆಗೆ ಅಂತ ಕಳಿಸಿಕೊಡುತ್ತ. ಮನೆಗೆ ಹೋದ ಮಗ ಒಂದೇ ಸಮನೆ ತಾಯಿಯ ಮುಂದೆ ಗೊಳಾಡಿ ಅಳಬೇಕಾದ್ರೆ ಮಾಸ್ತರ್ ಒಂದು ಚೀಟಿ ಬರೆದು ಕಳಿಸಿದ್ರು. ನಿನ್ನ ಮಗ ಶಾಲಿ ಕಲಿಯಕ್ಕ ಅಯೋಗ್ಯ ಅದನ, ಶಾಲಿಗಿನ ಮುಂದೆ ಕಳ್ಸಾಕ್ ಹೋಗಬೇಡ. ಇನ್ನು ಮುಂದೆ ಶಾಲಿಗೆ ನೀ ಕಳಿಸ್ದಿ ಅಂದ್ರೆ ನಿನ್ನ ಮಗನಿಂದ 10 ಮಂದಿ ದಡ್ರಾಗ್ತಾರ, ಕಳಿಸ್ಬೇಡ ಅಂತ ಮಾಸ್ತರ್ ಚೀಟಿ ಬರೆದು ಕಳಿಸಿದ್ರು. ಅವರವ್ವ ಒಂದೇ ಸಮನೆ ನೋಡ್ತಾಳೆ, ದುಃಖ ಆಗ್ತದೆ, ಮನಸ್ಸು ನೋವಾಗ್ತದೆ. ಚೀಟಿಯನ್ನ ತೆಗೆದ ಮ್ಯಾಲಿಟ್ಟು ಬಿಡ್ತಾಳ. ಇಟ್ಟ ಮೇಲೆ ಮಗನಿಗೆ ತಾಯಿಯೇ ಶಿಕ್ಷಕಳಾಗ್ತಾಳೆ. ಎಂಥ ದೊಡ್ಡ ಮಗನನ್ನ, ಎಂಥ ದೊಡ್ಡ ಮಗನಿಂದ ಸಾಧನೆಯನ್ನ ಮಾಡಿಸ್ತಾಳಂದ್ರ ನಾ ಇಡೀ ಸಮಾಜ ಅಲ್ಲ, ಇಡೀ ಜಗತ್ತು ನಿಬ್ಬೆರಗಾಗಬೇಕು. ಕೈಯೊಳಗಿರುವ ಮೈ ಮೇಲಿರುವ ರೋಮ ರೋಮಗಳೆಲ್ಲ ಎದ್ದು ನಿಲ್ಲಬೇಕು. ಇವತ್ತು ನಾ ಏನಾದ್ರೂ ವೇದಿಕೆ ಮೇಲೆ ನಿಮ್ಮ ಕಣ್ಣಿಗೆ ಕಾಣಾಕತ್ತೀನಿ ಅಂದ್ರ ಇವ 2 ಲೈಟ್ಗಳ ಹೆಂಗ ಕಾರಣ ಆಗ್ತವ. ಈ 2 ಲೈಟ್ಗಳನ್ನ ಕಂಡು ಹಿಡಿದಿರುವಂತ ಯಾರು? ಥಾಮಸ್ ಅಲ್ವಾ ಎಡಿಸನ್ ಆಗಿ ಆತ ನಿರ್ಮಾಣ ಆಗ್ತಾನಂದ್ರ ತಾಯಿ ಕೊಡುವ ಶಿಕ್ಷಣ ಇದು ಅಲ್ವೇನ್ರಿ? ಯಾಕೆ ತಂದೆ ತಾಯಿಗಳು ಎಚ್ಚೆತ್ತುಕೊಳ್ಳಬಾರದು? ನಿಮಗ ಓದಾಕ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನೆನಪಲ್ಲಿರಲಿ. ತಂದೆ ತಾಯಿಗಳಂತ ಯಾರ್ಯಾರು ಅನಿಸ್ಕೊಂಡಿದ್ರಿ ಎಲ್ಲರಿಗೂ ಹೇಳುತ್ತಿದ್ರಿ, ಯಾರ್ಯಾರು ಅನಿಸ್ಕೊಳ್ಬೇಕಂತ ಅನ್ಕೊಂಡಿದ್ರಿ ಅವ್ರಿಗೂ ಹೇಳುತ್ತಿದ್ರಿ. ಏನು, ಬಾಲಕ ಶಾಲೆಯೊಳಗ ಹೋದ, ಹಿಂದಗಡೆ ಇರೋರು ಶೇಂಗಾ ತಿಂದ್ರು, ಸಿಪ್ಪಿನ ಇವನ ಕಾಲ ಕೆಳಗ ಹಾಕಿದ್ರು. ಸರ್ ಪಾಠ ಮಾಡೋದಾದ ಮೇಲೆ ಒಂದು ರೌಂಡ್ ಹೊಡಿಬೇಕು, ಏನು ಬರ್ಕೊಂಡಾರ ನನ್ನ ಮಕ್ಕಳಂತ ನೋಡಾಕ ಬರ್ತಾರ. ಮಗ, ಬಾಲಕ, ವಿದ್ಯಾರ್ಥಿ ಶೇಂಗಾ ತಿನ್ನ ಸಿಪ್ಪಿನ ಮುಂದೆ ಕುಂತೋರ ಕಾಲ ಕೆಳಗ ಹಾಕಿದ್ದ. ಸರ್ ನೋಡ್ತಾರ, ಶಾಲ್ಯಾಗ ಶೇಂಗಾ ತಿಂದಿ ಅಂದ್ರೆ ಈ ಶಾಲಿ ಕಲಿಯಕ ಯೋಗ್ಯನಿಲ್ಲ, ನಡೆಮನೆಗಂತ ಶಾಲೆಯಿಂದ ಕೊಟ್ಟ ಕಳುಹಿಸೋ ಕಾಲಕ್ಕ ಮಗ ವಿದ್ಯಾರ್ಥಿ ಹೇಳ್ತಾನೆ, ನನ್ನ ಮಾತು ನಂಬ್ರಿ, ನಾನು ತಿಂದಿಲ್ಲ, ತಿನ್ನುವಂಥ ವಿದ್ಯಾರ್ಥಿ ನಾನಲ್ಲ, ದಯವಿಟ್ಟು ನನ್ನ ಮಾತು ನಂಬ್ರಿ ಅಂದ್ರಾಗ ಶಿಕ್ಷಕರು ನಂಬಲಿಲ್ಲ. ಮನೆಗೆ ಕಳಿಸ್ತಾರ. 2 ಆಗಿತ್ತು. 2 ಆದ ಮೇಲೆ ಅಪ್ಪ ಬರ್ಕೊಂತ ಕುಂತಿದ್ದ. ಮನೆಗೆ ಹೋದ ಮಗ, ಏ ಮಗ, ಸಾಲಿ ಬಿಡ್ತದ 4ಕ್ಕ, ನೀಯಾಕ ಬಂದಿಯೋ 2ಕ್ಕಂದಾಗ ಮಗ ಹೇಳ್ತಾನೆ, ಯಪ್ಪ ನಿನ್ನ ಪಾದ ಸಾಕ್ಷಿ ಮಾಡಿ ನಾನು ಹೇಳ್ತೀನಿ, ನಾನು ಸುಳ್ಳು ಹೇಳಲ್ಲ, ನಾನಿನ ಮಗ ಅದೀನಿ. ನಾ ಸಾಲಿಯೊಳಗ ಶೇಂಗಾ ತಿಂದು ಸಿಪ್ಪಿನ ನನ್ನ ಕಾಲ ಕೆಳಗ ಹಾಕೊಂಡಿಲ್ಲ, ನನ್ನ ಹಿಂದಿರೋರು ನನ್ನ ಕಾಲ ಕೆಳಗ ಹಾಕ್ಯಾರ. ಆದ್ರೆ ಸರ್ ನನ್ನ ಮಾತು ನಂಬಿಲ್ಲ, ನನ್ನ ಮಾತು ನಂಬುವಂಗ ಸರಿಗೆ ಬಂದ ನೀ ಹೇಳೋ ಅಂದಾಗ ಅಪ್ಪ ಮಗನಿಗೆ ಕರ್ಕೊಂಡು ಬರ್ತಾರ ಸಾಲಿಗೆ. ಸರಿಗೆ ಒಂದೇ ಸಮನೆ ರಿಕ್ವೆಸ್ಟ್ ಮಾಡ್ತಾರ, ನನ್ನ ಮಗ ಸುಳ್ಳು ಹೇಳುವಂಥವನಲ್ಲ, ಸುಳ್ಳು ಹೇಳುವ ಮಗ ನಾನು ಹೊರಡದಿಲ್ಲ, ದಯವಿಟ್ಟು ನನ್ನ ಮಾತು ನಂಬಿ ಆತನಿಗೆ ಶಾಲೆಯೊಳಗೆ ಕರ್ಕೊಳ್ರಿ ಅಂದಾಗ ತಂದೆಯ ಮಾತನ್ನ ಕೇಳಿರುವ ಪುಣ್ಯಾತ್ಮ ಒಳಗ ಕಳಿಸ್ತಿರ್ತಾರ ಬಾಲಕನಿಗೆ. ಆ ಬಾಲಕನಿಗೆ ಅವರಪ್ಪ ಶಿಕ್ಷಕರ ಕೈಯೊಳಗಿದ್ದ ಬೆತ್ತವನ್ನ ತಗೊಂಡ ಗ್ರೌಂಡ್ನ್ಯಾಗ ನಿಂದಿರಿಸಿ ಹೊಡಿತಾರ. ಶಿಕ್ಷಕ ಕೇಳ್ತಾನೆ, ನಿಮ್ಮ ಮಾತು ಕೇಳಿ ನಾನು ಒಳಗ ಕಳಿಸಾಕತ್ತೀನಿ, ಅವನಿಗೆ ಯಾಕೆ ಹೊಡಿತೀರಪ್ಪ ನೀವು ಅಂದಾಗ ಅವರಪ್ಪ ಹೇಳ್ತಾನ, ಯಾರ ಅಪ್ಪ ಅಂತ ಅನ್ಸ್ಕೊಂಡಿದ್ರೆ ಬಹಳ ಚಲೋ ನೆನಪಿಟ್ಕೊಳ್ರಿ, ಯಾರ ಅಪ್ಪ ಅಂತ ಅನ್ಸ್ಕೊಳ್ಳೋದ್ರಿ ಬಹಳ ಚಲೋ ನೆನಪಿಟ್ಕೊಳ್ರಿ. ಅವರಪ್ಪ ಕಿಮ್ಮತ್ತಿನ ಮಾತು ಹೇಳ್ತಾನ, ಸರ ಈ ಶಾಲೆಯೊಳಗ ಶೇಂಗಾ ತಿಂದ ಸಿಟ್ಟಿ ಯಾರಾದ್ರೂ ಬಿಸಾಕ್ಲಿ ನನ್ನ ತಕರಾರಿಲ್ಲ. ಶಾಲೆಯೊಳಗ ಶೇಂಗಾ ತಿಂದು ಸಿಪ್ಪಿ ಯಾರಾದ್ರೂ ಬಿಸಾಕ್ಲಿ ನನ್ನ ತಕರಾರಿಲ್ಲ. ಈ
ಸಾಲಿಯೊಳಗೆ ನನ್ನ ಮಗ ಕಲಿಯಾಕತ್ತಾನಂದ ಮೇಲ ಈ ಸಾಲಿ ಸ್ವಚ್ಛ ಇಡೋ ಜವಾಬ್ದಾರಿ ನನ್ನ ಮಗಂದು ಅನ್ನೋದು ಗೊತ್ತಾಗಬೇಕಾಗ್ಯದ. ಅದಕ್ಕೆ ಸಾಲಿ ಸ್ವಚ್ಛ ಮಾಡಬೇಕನ್ನೋ ಬುದ್ಧಿ ನನ್ನ ಮಗನಿಗೆ ಬರಲಿಲ್ಲಲ್ಲ, ಆ ಸಂಸ್ಕಾರ ಕೊಡ್ತೀನಂತ ಹೊಡೆದು ಸಂಸ್ಕಾರ ಕೊಟ್ಟ. ಮುಂದೊಂದು ದಿವಸ ಬಾಲಕ ಎಂಥ ದೊಡ್ಡ ಹೆಸರು ಮಾಡ್ತಾನಂದ್ರೆ, ನಮ್ಮ ಭಾರತ ದೇಶದ ತಿಲಕಪ್ರಾಯರಾಗಿರುವಂಥ ಬಾಲ ಗಂಗಾಧರನಾಥ ತಿಳಕರಾಗಿ ಅವರು ನಿರ್ಮಾಣ ಆಗ್ತಾರಂದ್ರೆ ಇದು ಅಲ್ವೇನ್ರಿ ಸಂಸ್ಕಾರದ ಪ್ರತಿಫಲ. ಒಂದು ಸಲ ತಾಯಿ ನೆನೆಸ್ಕೊಳ್ಬೇಕು, ಒಂದು ಸಲ ತಂದೆ ನೆನೆಸ್ಕೊಳ್ಬೇಕು. ಬರೀ ಮಕ್ಕಳನ್ನ ಭೂಮಿಗೆ ತರೋದಷ್ಟೇ ನಿನ್ನ ಜವಾಬ್ದಾರಿಯಲ್ಲ, ಅವರನ್ನ ಒಳ್ಳೆಯ ಸ್ಮಾರಕ ಆಗುವ ಹಾಗೆ ಬದುಕಿನೊಳಗ ಜಗತ್ತಿನೊಳಗ ನಿರ್ಮಾಣ ಮಾಡುವಂಥದ್ದು ತಂದೆ ತಾಯಿಗಳ ಕರ್ತವ್ಯ ಅನ್ನೋದನ್ನ ಯಾರೂ ಮರೆಯಬಾರದು. ನೀವ ಟಿವಿ ರಿಮೋಟ್ ಹಿಡ್ಕೊಂಡು ಕುಂತ್ರಿ ಅಂದ್ರೆ ಅವ್ರು ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾರ, ನೀವು ಮೊಬೈಲ್ ಹಿಡ್ಕೊಂಡು ಕುಂತ್ರಿ ಅಂದ್ರೆ ಅವ್ರು ಹೊರಗೆ ಬಂದು ಕುಂದಿರ್ತಾರ, ನೀವು ಹೊರಗೆ ಬಂದು ಕುಂತ್ರಿ ಅಂದ್ರೆ ಅವ್ರು ಊರು ಹೊರಗೆ ಹೋಗಿರ್ತಾರ. ಹೇಳುವ ತಾತ್ಪರ್ಯ ತಂದೆ ತಾಯಿಗಳು ಮೊದಲು ಚಲೋ ಇರಬೇಕಾಗಿದೆ. ನಿಮಗೆ ಓದಾಕ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ನಿಮ್ಮ ಮಕ್ಕಳ ಮುಂದೆ ಸುಮ್ಮನೆ ಪುಸ್ತಕ ಹಿಡ್ಕೊಂಡು ಕುಂದ್ರಿ. ನಿಮ್ಮ ಮಕ್ಕಳ ಮೊಬೈಲ್ ಬಿಟ್ಟು ನಿಮ್ಮ ಮುಂದೆ ಪುಸ್ತಕ ಹಿಡ್ಕೊಂಡು ಕುಂದ್ರಿಲ್ಲ ಅಂದ್ರೆ ಅವಾಗ ನನಗೆ ಬಂದ ಕೇಳಿರ್ಬೇಕ. ಮೊದಲು ನಾವು ಬದಲಾವಣೆ ಆಗಬೇಕ್ರಿ. ತಂದೆ ತಾಯಿಗಳು ಅಂತ ನಾವು ಅನ್ಸ್ಕೊಳ್ತೀವ ಅಂದ್ಮೇಲೆ ನಾವು ಹೆಂಗಿರ್ಬೇಕನ್ನೋದ ತಿಳ್ಕೊಳ್ಬೇಕಾಗ್ಯದ. ನೀ ಔರಂಗಾಗ ಇವ್ರಂಗಾಗ ಕುವೆಂಪು ಆಗ ದ ರಾ ಬೇಂದ್ರೆಯಾಗ ರಾಷ್ಟ್ರಪತಿಯಾಗ ದ್ರೌಪದಿ ಮುರ್ಮಾಗಂತ ಕೈ ಮಾಡಿ ಫೋಟೋಗಳತ್ತ ನಿಮ್ಮ ಮಕ್ಕಳಿಗೆ ತೋರಿಸಿಕೊಳ್ಳುವಕ್ಕಿಂತ ಮೊದಲು, ಹೇ ಮಗ, ಹೇ ಮಗಳೇ, ನೀನು ನನ್ನಂಗ ಆಗುವಂತ ಯಾವ ತಂದೆ ತಾಯಿಗಳಂತಾವ ಅದೇ ಮನೆಯೊಳಗ ಬಸವಣ್ಣನವರ ಜನನ ಆಗ್ತದೆ, ಅದೇ ಮನೆಯೊಳಗ ರಾಷ್ಟ್ರಪತಿ ಅನ್ನುವಂಥ ಅಬ್ದುಲ್ ಕಲಾಮರ ಜನನ ಆಗ್ತದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ. ನಾವು ನನ್ನಂಗ ಆಗುವಂತ ನೀವು ಹೇಳಬೇಕಂದ್ರೆ ನಾ ಹೆಂಗ ಇರ್ಬೇಕನ್ನೋದ ನಾವು ಯೋಚಿಸ್ಬೇಕಾಗಿದೆ, ತಂದೆ ತಾಯಿಗಳು ಯೋಚಿಸಬೇಕಾಗಿದೆ. ಹಂಗ ಆದಯ್ಯ ಮುಡಿಯಮ್ಮರಿಬ್ಬರು ಸಂಸ್ಕಾರವನ್ನ ಕೊಟ್ಟು ಬೆಳೆಸ್ತಿದ. ಶರಣ ಬಸವರು ಬೆಳೀತಿದ. ಬೆಳೀತಾ 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 ನಿಮ್ಮಗಳ ಹಾಗೆ ಆಟ ಸಾಮಾನ್ಯವಾಗಿರುವ ಆಟ ಆಡಲಿಲ್ಲ. ನಿತ್ಯ ನಿತ್ಯ ಊರಾಚೆಗೆ ಹೋಗಿ ಯಾವುದೋ ಒಂದು ಕಲ್ಲಿನೊಳಗ ಮ್ಯಾಲ ಕುಂತು ಒಂದೇ ಸಮನೆ ಭಗವಂತ, ಹೇ ಗುರುದೇವ ಅಂತ ತಲ್ಲೀನರಾಗಿ ಮಗ್ನರಾಗಿ ಕೂರುತ್ತಿದ್ರು. ಒಂದು ಕ್ಷಣ ಇಡೀ ಊರು ಜನ ಓಡಾಡಿ ನೋಡ್ತದೆ, ಮಗ ಎಲ್ಲಿ ಹೋಗ್ಯಾನ. ಊರಾಚೆಗೆ ಹೋಗಿ ಕಲ್ಲಿನ ಮೇಲೆ ಕುಂತು ಧ್ಯಾನಾಸಕ್ತರಾಗ್ಯಾರ ಶರಣ ಬಸವರು. 5 ವರ್ಷದ ಪ್ರಾಯದ ಬಾಲಕ ಶರಣ ಬಸವ ಒಂದೇ ಸಮನೆ ಧ್ಯಾನದೊಳಗೆ ನಿರತನಾದ ಗಳಿಗೆಯೊಳಗ ತಂದೆ ತಾಯಿಗಳು ಬಂದು ನೋಡುತ್ತಾರೆ. ಶರಣ ಬಸವನ ರೂಪ ಕಾಣಲಿಲ್ಲ, ಸಾಕ್ಷಾತ್ ಪರಮಾತ್ಮನ ರೂಪ ಕಂಡಂಗ ಆಗ್ತದೆ. ಇಡೀ ಊರು ಜನ ಒತ್ತಟ್ಟಿಗೆ ನಮಸ್ಕಾರ ಮಾಡಕ ಪ್ರಾರಂಭ ಆಗ್ತದೆ. ಆಗ ಶರಣ ಬಸವರು ಎದ್ದು ಹೇಳುತ್ತಾರ, ಯವ್ವ, ನನ್ನ ಕನಸಿನೊಳಗ ಗುರುದೇವ ಬಾ 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 ಅಂತ ಕರೆಯಾಕತ್ತಾನವ್ವ. ಆ ಗುರುದೇವನ ಪಾದಕ್ಕೆ ಹೋಗಿ ನಾನು ಬೀಳಬೇಕಾಗ್ಯದ. ಆ ಗುರುದೇವನಿಂದ ನನ್ನ ಬದುಕ ಹಸರು ಮಾಡಿಕೊಳ್ಬೇಕಾಗ್ಯದ. ತಾಯಿ, ನಿನ್ನ ಅಪ್ಪಣೆ ನನಗ ಬೇಕು ಅಂತ ಯಾವ 5 ವರ್ಷದ ಬಾಲಕನಾದ ಶರಣ ಬಸವ ಕೇಳ್ತಾರೆ. ಮುಡಿಯಮ್ಮ ಹೇಳ್ತಾಳ, ಯಪ್ಪ, ನಿನಗ ಪಡ್ಕೊಳ್ಳಕ್ಕ 18 ವರ್ಷ ತಪಸ್ಸು ಮಾಡಿನೋ, 18 ವರ್ಷದ ನಂತರ ನಿನ್ನ ಜನನ ಆಗ್ಯದೋ, ಇನ್ನು ನಿನಗ ಮತ್ತು ಗುರುವಿನ ಪಾದಕ್ಕೆ ಹಾಕಿಬಿಟ್ರ ನೀನೊಬ್ಬ ಸನ್ಯಾಸಿ ಆದ್ರೆ ನನ್ನ ಬದುಕೇನೋ? ನಿನಗ ನಾ ಬಿಡಲ್ಲ ಅಂತ ಯಾವಾಗ ಮುಡಿಯಮ್ಮ ತಾಯಿ ಒಂದೇ ಸಮನೆಗಳೋ ಅಂತಾಳ ಕೂತಿದ್ರು. ಆದಯ್ಯನವರು ಬಂದು ಹೇಳ್ತಾರೆ, ಮುಡಿಯಮ್ಮ, ಯಾರ್ಯಾರ ಹಣೆ ಬರದೊಳಗ ಭಗವಂತ ಏನು ಬರೆದಿರ್ತಾನ ಯಾರಿಗೆ ಗೊತ್ತು. ಆ ಹಣೆ ಬರಕ್ಕೆ ತಕ್ಕಂಗೆ ಬದುಕು ಬದಲಾಗ್ತದ ಹುಚ್ಚಿ. ಆ ಶರಣ ಬಸವನ ಬಗ್ಗೆ ನೀ ಹಿಂಗಾಗು ಅಂತ ಯಾಕೆ ತಲೆ ಕೆಡಿಸ್ಕೊಳ್ತೀವಿ? ಬಾ
ಒಂದೇ ಸಮನೆ ಹೆಂಡತಿಯ ತಲೆ ಮೇಲೆ ಸವರಿ ಮನೆಗೆ ಕರ್ಕೊಂಡು ಬರ್ತಾರ. ಬೆಳೀತಾ 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 ಮಗನಿಗೆ 6-7 ವರ್ಷದ ಪ್ರಾಯದವನಾದಾಗ ಅದೇ ಅರಳಗುಂಡಗಿಯ ಅಯ್ಯನವರ ಮಠದೊಳಗ ಹೋಗಿ ಪಾಠವನ್ನ ಕಲಿಸಾಕ ಪ್ರಾರಂಭ ಮಾಡ್ತಾರೆ. ಇವತ್ತಿನ ಹಂಗ ಸಾಲಿಗಳಿರಲಿಲ್ಲ. ದೊಡ್ಡ ದೊಡ್ಡ ಮಠಗಳು ಅರ್ಥಾತ್ ಹಿರೇಮಠ ಹಿಂಗೆಲ್ಲ ನಾವೇನಕ್ಕೆ ಕರ್ಕೊಂಡು ಬರ್ತೀವಿ. ಅಂಥ ಮಠಗಳೊಳಗೆ ಹೋಗಿ ಅಲ್ಲಿರುವ ಸ್ವಾಮಿಗಳಿಂದಲೇ ಸಂಸ್ಕಾರದ ಅಷ್ಟಾವರಣ ಪಂಚಾಚಾರ ಷಟ್ಸ್ಥಲಗಳ ಬಗ್ಗೆ ಅಧ್ಯಯನವನ್ನ ಮಾಡಿಸ್ಬೇಕಂತ ಯಾವಾಗ ಕರ್ಕೊಂಡು ಹೋಗ್ತಾರೋ ಊರಿನ ಬಾಲಕರು ಸಹಿತ ಕೂತಿರ್ತಾರೆ, ಶರಣ ಬಸವರು ಸಹಿತ ಕೂತಿರ್ತಾರ. ಅಯ್ಯನವರು ಒಂದು ಪ್ರಶ್ನೆ ಮಾಡ್ತಾರ ಎಲ್ಲ ವಿದ್ಯಾರ್ಥಿಗಳಿಗೆ, ಬಾ ಇವತ್ತೆಲ್ಲ ನೀವು ನನ್ನ ಹತ್ರ ಪಾಠ ಕೇಳಕ್ಕೆ ಬಂದೀರಿ. ಪಾಠ ಕೇಳಬೇಕಂದ್ರೆ ನಮ್ಮ ಹಿಂದೂ ಸಂಸ್ಕೃತಿಗೆ ಅನುಗುಣವಾಗಿ ಓಂಕಾರ ಶಬ್ದವನ್ನ ಮೊದಲು ಹೇಳಿಸ್ಬೇಕು. ಯಾವ ಶಬ್ದ? ಓಂಕಾರ. ಮಮ್ಮಿ ಡ್ಯಾಡಿ ಅಲ್ಲ, ಮಮ್ಮಿ ಡ್ಯಾಡಿ ಅವು ಇನ್ನೂ ಹೊಟ್ಟೆಗಿರ್ತಾವ, ಆಗಲೇ ಕಲಿಸಿರ್ತೀರ ಮಮ್ಮಿ ಡ್ಯಾಡಿ. ಮಮ್ಮಿ ಅಂದ್ರೆ ಗೊತ್ತಿಲ್ಲಮ್ಮ, ಏನು ಹೇಳಿ ಸಪ್ತ ಹೆಣಕ್ಕೆ ಮಮ್ಮಿ ಅಂತಾರೆ. ಯಾರು ಸಪ್ತ ಹೆಣ ಆಗ್ಬೇಕಂತ ಇದ್ದಿದ್ರಾಗ ಅಂದ್ರೆ ಅನ್ಸ್ಕೊಂಡ್ರೆ ನನ್ನೇನು ತಕರಾರಿಲ್ಲ, ಈಗ ಅನ್ಸ್ಕೊಂಡ್ರಿ. ಮಮ್ಮಿ ಡ್ಯಾಡಿ ಅಂದೊಂದು ಅಂದು ಅಂದು ಮಕ್ಕಳಿಗೆ ನಾವೇ ದೂರ ತಳ್ಳಾಕತ್ತೀವಿ. ನೆನಪಿ ಅವ್ವ ಅಂತ ಒಂದು ಸಲ ಅನಿಸ್ರಿ ಕರುಳಿನಿಂದ ಬರ್ತದ್ರಿ ಶಬ್ದ. ಮಮ್ಮಿ ಅನಿಸ್ರಿ ಇದೇ ಬಾಯಿಂದ ಬಂದ ಬರ್ತದೆ. ಯಾವ ಓಂಕಾರದ ಸಾಧನೆಯನ್ನ ಮಾಡಿಸ್ಬೇಕಂತ ಯಾವಾಗ ಘಳಿಗೆಯೊಳಗ ಕೂತಿರ್ತಾರೆ, ಶರಣ ಹೇ ಬಸವ ಓಂಕಾರದ ನಾದ ಪ್ರಾರಂಭ ಮಾಡೋ, ನಿಮ್ಮ ಮಕ್ಕಳಿಗೆ ಕಲಿಸ್ರಿ. ಬೆಳಗಿನ ಜಾವ 4-5 ಗಂಟೆಗೆ ಎದ್ದೇಳಿಸಿ ಓಂಕಾರವನ್ನು 11 ಸಲ ಅನಿಸಾಕ ಪ್ರಾರಂಭ ಮಾಡಿ. ನಿಮ್ಮ ಮಕ್ಕಳು ಸಹಿತ ಯಾವುದ್ರೊಳಗೂ ಕಡಿಮೆ ಆಗಲ್ಲ. ಒಂದೇ ಕ್ಷಣ ಮೆಮೊರಿ ಬಹಳ ಅದ್ಭುತ ಅನಿಸುತ್ತೆ. ಓಂಕಾರದ ಸಾಧನೆಯನ್ನ ಮಾಡಿಸ್ಬೇಕಾದ್ರೆ ಗುರುಗಳ ಕೇಳ್ತಾರ, ಓಂಕಾರದ ಬೀಜ ಅಕ್ಷರಗಳೇನು ಅಂದ್ರ, ಓಂಕಾರದ ಬೀಜಾಕ್ಷರಗಳೇನು? ಯಪ್ಪ ಗುರುದೇವ ಅಯ್ಯನವರೇ, ಅಕಾರ ಉಕಾರ ಮಕಾರ, ಅಕಾರ ಉಕಾರ ಮಕಾರದ ಪ್ರತಿರೂಪವೇ ಓಂಕಾರ. ಓಂಕಾರದ ಸ್ವರೂಪವೇ ಭಗವಂತ. ಆ ಓಂಕಾರದ ಸ್ವರೂಪದಿಂದ ನಾವು ನೀವು ಭೂಮಿಗೆ ಬಂದೇವೆ. ಭೂಮಿಗೆ ಬಂದ ನಾವು ನೀವುಗಳು ಆತನ ಪಾದಕ್ಕೆ ಸೇರೋದೇ ಓಂಕಾರದ ಮೂಲ ಸ್ವರೂಪ ಅಂತ ಶರಣ ಬಸವ ಹೇಳಿದಾಗ ಅಯ್ಯನವರಂತಾರ, ಶರಣ ನಿನಗ ಪಾಠ ಮಾಡುವಂತ ಬುದ್ಧಿವಂತ ನಾನಲ್ಲ ಅಂದ್ರು. 6 ವರ್ಷದಾಗ ನಿನಗ ಪಾಠ ಮಾಡುವಂತ ಬುದ್ಧಿವಂತ ನಾನಲ್ಲ ಅಂತ 6 ವರ್ಷದವನಿದ್ದಾಗನೇ ಅಯ್ಯನವರಿಂದ ಶಭಾಷ್ಗಿರಿ ಪಡೆದುಕೊಳ್ಳುತ್ತಾರ. ಪಾಠ ಪ್ರಾರಂಭ ಆಗ್ತದೆ. ಮನುಷ್ಯನ ಜೀವನದ ಗುರಿ ಸಾಧನೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಮನುಷ್ಯನ ಜೀವನದ ಗುರಿಯ ಸಾಧನೆ ಏನು ಅಂತ ಪ್ರಶ್ನೆ ಮಾಡಿದಾಗ ಶರಣ ಬಸವ ಇಷ್ಟು ಚಲೋ ಉತ್ತರ ಕೊಡ್ಬೇಕಲ್ಲ. 6 ವರ್ಷದಾಗ ಚಡ್ಡಿ ಹಾಕೊಳಕ್ ಬರಲ್ಲ ಯಶೋ. ನನ್ನ ಮಗ ತಗೊಳ್ರಿ ಒಬ್ಬನೇ ಅದಾನ ಅಂತ 10 ತನ ಮಲಗಿಸಿರ್ತೀರಿ. ಒಬ್ಬನೇ ಅದ ಒಬ್ಬನೇ ಮುಂದೊಂದು ದಿವಸ ನಿಮ್ಮ ತಲೆ ಮೇಲೆ ಕಾಲು ಇಟ್ಟಿರ್ತಾನ ಅನ್ನೋದು ನಿಮಗೆ ಪರಿಜ್ಞಾನ ಇರಲ್ಲ. ನನ್ನ ಮಾತು ಹಿಂದೆ ಇರ್ತಾವ, ಬೇಸರ ಮಾಡ್ಕೊಳ್ಳಂಗತ್ತೀರಿ. ಮಾಡ್ಕೊಂಡ್ರು ಪರವಾಗಿಲ್ಲ, ಆಗ್ಲಿ ಅನ್ನೋದಕ್ಕೆ ಹೇಳ್ತಿ. ಒಬ್ಬನೇ ಅದಾನ ಬೆಳೆಸ್ರಿ, ನನ್ನ ತಕರಾರು ಬೆಳೆಸ್ರಿ, ನನ್ನ ತಕರಾರು ಸಂಸ್ಕಾರ ಕೊಟ್ಟು ಬೆಳೆಸ್ರಿ. ನಿಮ್ಮ ಮನೆತನದ ಕೀರ್ತಿ ಆಕಾಶದೆತ್ತರಕ್ಕೆ ಕರ್ಕೊಂಡು ಹೋಗ್ತಾನೆ. ಇದು ಸಂಸ್ಕಾರದ ಪ್ರತಿಫಲ ಆಗ್ತದೆ. ಯಾವ ಶರಣ ಬಸವ ಉತ್ತರ ಇಷ್ಟು ಚಲೋ ಕೊಟ್ಟನಲ್ಲ. ಮಾನವ ಜೀವನದ ಪರಮೋನ್ನತ ಸಾಧನೆ ಅಂದ್ರ ನಾ ಯಾರು ಅಂತ ತಿಳ್ಕೊಳ್ಳೋದಲ್ಲ.
ನೀವ್ಯಾರ್ರಿ? ನೀವ್ಯಾರು? ಯಾರು ನೀವ? ನಾ ಯಾರು? ಯೋಚಿಸ್ಬೇಕು. ನಾ ಯಾರು ಅಂತ ತಿಳ್ಕೊಂಡ್ವಿ ಅಂದ್ರೆ ಪುರಾಣ ಕೇಳದಂಗ ಆಗ್ತದೆ. ರಾಮಚಂದ್ರ ರಾಮಾಯಣದಾಗ ಬರ್ತಾನ, ಮಹಾಭಾರತದಾಗ ಬರ್ತಾನ್ರಿ? ಎದ್ರಾಗ ಬರ್ತಾನ? ರಾಮಾಯಣದಾಗ. ವಸಿಷ್ಠ ಮಹರ್ಷಿಗಳ ಹತ್ತಿರ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಗುರುಗಳ ಕೇಳ್ತಾರ, ನೀನು ಯಾರು? ನೀ ಯಾರು? ರಾಮ ಅನ್ಕೊಂಡ, ಬಹುಶಃ ನನ್ನ ಹೆಸರು ಗೊತ್ತಿರ್ಲಿಕ್ಕಿಲ್ಲ ಇವರಿಗೆ. ಯಪ್ಪ ಗುರುದೇವ, ನನ್ನ ಹೆಸರು ರಾಮಚಂದ್ರ ಅಂದ. ವಸಿಷ್ಠ ಮಹರ್ಷಿಗಳಂತಾರ, ನಾನಿನ್ನ ಹೆಸರು ಕೇಳಿಲ್ಲ, ನೀ ಯಾರು? ಬಹಳ ಸೂಕ್ಷ್ಮದ ಲಕ್ಷ್ಯ, ಆ ಕಡೆ ಈ ಕಡೆ ಕೊಡಬೇಡ. ಬಹಳ ಗುಂಡ ಹೊಲಕ್ಕೆ ಹೋದ. ಎದಕ್ಕೆ ಹೋದ ಅಂದ್ರೆ ಕಳಿ ಅಂತ ಬೆಳೀತಾ ಸದಿ ತೆಗ್ಯಾಕ ಹೋದ. ಏನ್ ತಗೊಂಡು ಹೋಗ್ತೀರಿ ಸದಿ ತೆಗ್ಯಾಕ? ಕುರುಪಿ ತಗೊಂಡು ಗುಂಡ ಹೊಲಕ್ಕೆ ಹೋದ. 9ಕ್ಕೆ ಹೋದವ, 12 ತನ ಕೆಲಸ ಮಾಡ್ದ. ಬಿಸಿಲು ಬಹಳ ಆಯ್ತು. ಬಿಸಿಲಾದ್ಮೇಲೆ ಕುರುಪಿನ ಅಲ್ಲೇ ಇಟ್ಟ. ಕುರುಪಿ ಬಂಗಾರದಿರ್ತದ, ಕಪ್ಪಳದಿರ್ತದ್ರಿ? ಎದ್ರದಿರ್ತದ? ಕಪ್ಪಳ. 12ವರೆಗೆ ಬಿಟ್ಟ, ಮನೆಗೆ ಓಡಿ ಬಂದ, ಊಟ ಮಾಡ್ದ. 2ಕ್ಕೆ ಹೋದ, ಮತ್ತೆ ಸದಿ ತೆಗಿಬೇಕಂತ ಹೋಗಿ ಕುರುಪಿನ ಕೈಯಾಗ ಹಿಡ್ಕೊಳ್ತಾನ. ಬಿಸಿಲಿನ ಜಳಕ್ಕೆ ಕುರುಪಿ ಏನಾಗಿತ್ತು? ಕಾವಾಗಿತ್ತು. ಗುಂಡ ತಿಳ್ಕೊಂಡ, ನನ್ನ ಕುರುಪಿಗೆ ಜ್ವರ ಬಂದಾವ ಅಂದ. ಏನ್ ತಿಳ್ಕೊಂಡ? ಜ್ವರ ಬಂದ. ಯಾವಾಗ ಕುರುಪಿನ ಕೈಯಾಗ ಹಿಡ್ಕೊಂಡು ಡಾಕ್ಟರ್ ಬಳಿ ಬಂದ. ಏ ಡಾಕ್ಟರ್ ಸಾಹೇಬ, ನನ್ನ ಕುರುಪಿಗೆ ಜ್ವರ ಬಂದವ, ಇಂಜೆಕ್ಷನ್ ಕೊಡ್ತೇವೆ, ಗುಳಿಗೆ ಪಳಿಗೆ ಕೊಡ್ತೇವ. ಡಾಕ್ಟರ್ ಏನು ಹೇಳ್ಬೇಕ್ರಿ ಅದಕ್ಕೆ? ತಮ್ಮ, ಇದಕ್ಕೆ ಇಂಜೆಕ್ಷನ್ ಇಲ್ಲ, ಗುಳಿಗೆ ಪಳಗಿನೂ ಇಲ್ಲ. ಬಾವಿಗೆ ಹೋಗು, ಬಾವಿ ದಂಡ್ಯಾಗ ನೀರು ಜಗ್ಗತ್ತಿರ್ತಾರ ಹಗ್ಗ, ಆ ಕೊಡ ತೆಗಿ, ಆ ಕೊಡದ ಜಾಗಕ್ಕ ಈ ಕುರುಪಿನ ಕಟ್ಟು 3 ಸಲ ಏನು ಮಾಡು, ಮ್ಯಾಲ ಕೆಳಗ ಮಾಡಿಬಿಡು. ನಿನ್ನ ಕುರುಪಿಗೆ ಬಂದು ಜ್ವರ ಏನಾಗ್ತವ? ಹೋಗಿ ಬಿಡುತ್ತ. ತಿಳ್ಕೊಂಡವ. ಏನು ತಿಳ್ಕೊಂಡ? ಜ್ವರ ಬಂದ್ರೆ ಇನ್ನು ಮುಂದೆ ಹಿಂಗ ಮಾಡ್ಬೇಕಂತ. ಮುಂದೆ 15-20 ದಿವಸ ಆಯ್ತು. ಹೇಳ್ತೀನಿ, ಹಣೆ ಬರಕ್ಕೆ ಅವ್ರ ಮನೆಯಾಗಿದ್ದ ಮುದುಕಿಗೆ ಜ್ವರ ಬಂದು. ಯಪ್ಪ, ನಿಮ್ಮ ಅಪ್ಪ ಅಂತೂ ನನಗೆ ಡಾಕ್ಟರ್ ಬಳಿ ಕರ್ಕೊಂಡು ಹೋಗುವಲ್ಲಾಗೆ, ನಮ್ಮ ಅಮ್ಮಗ ನೀರೇ ಕರ್ಕೊಂಡು ಹೋಗೋ. ಮೊನ್ನೆ ಡಾಕ್ಟರ್ ಬಾಳ ಚಲೋ ಹೇಳಲ್ಲ, ಬಾ ಅಂತ ದರ ಹೇಳ್ಕೊಂಡು ಬಂದ. ಎಲ್ಲಿಗೆ? ಮತ್ ನೀವು ಹಂಗ ಮಾಡಂಗಿದ್ದೀನಿ. ಯಾವಾಗ ದರ ಎಳ್ಕೊಂಡು ಬಂದ, ಕೊಡ ತೆಗದ, ಕುತ್ತಿಗೆಗೆ ಹಾಕದ, 3 ಸಲ ಮ್ಯಾಲ ಕೆಳಗ ಮಾಡುದ್ರ ಮುದುಕಿ ಗೊಟಕ ಅಂದಿತ್ತು. ಒಂದು ಹೇಳಾಕ ಹೋಗಿ ಒಂದ ತಿಳ್ಕೊಂಡ್ರಿ ಅಂದ್ರೆ ಹೊಳೆ ಹುಂಚನ್ ಕೊಡ್ದಾಗ ಆಗುತ್ತ. ಲಕ್ಷ ಕೊಟ್ಟು ಕೇಳಿ. ಬಹಳ ಸೂಕ್ಷ್ಮದ ವಿಚಾರ, ಬಹಳ ಯಾರಪ್ಪ ನೀನು? ನನ್ನ ಹೆಸರು ರಾಮಚಂದ್ರಾರಿ ಎಂದ. ನಾ ನಿನ್ನ ಹೆಸರು ಕೇಳಿಲ್ಲ, ನೀನಾರು? ರಾಮ ಅಂತಾನ. ಬಹುಶಃ ನನ್ನ ಹೆಸರು ಗೊತ್ತಿಲ್ಲ ಅನ್ಸುತ್ತ. ನಮ್ಮ ಅಪ್ಪನ ಹೆಸರು ಹೇಳಿ ನನ್ನ ಹೆಸರು ಹೇಳಿದ್ರೆ ಗೊತ್ತಾಗ. ನೀವೆಲ್ಲ ಹೇಳ್ತೀರ, ನಾ ಇಂಥವ್ರ ಮಗ ಅಂತ. ನಾನು ದಶರಥ ಮಹಾರಾಜನ ಮಗನಾದ ಅಯೋಧ್ಯೆಯ ರಾಜ ಅಂದಾಗ ಗುರುಗಳು ವಸಿಷ್ಠ ಮಹರ್ಷಿಗಳ ಕೇಳ್ತಾರ, ನೀ ಯಾರ ಮಗ ಅಂತ ನಾ ಕೇಳಿಲ್ಲ, ನೀ ಯಾರು? ನೀ ಯಾರ ಮಗ ಅಂತ ನಾ ಕೇಳಿಲ್ಲ, ನೀ ಯಾರೋ? ಮುಂದುವರೆದು ರಾಮಚಂದ್ರ ಹೇಳ್ತಾನ, ನಮ್ಮ ಅಪ್ಪನ ಹೆಸರು ಇವರಿಗೆ ಗೊತ್ತಿಲ್ಲ ಅನಿಸ್ತದ. ನಾನು ಜನಕ ಮಹಾರಾಜನ ಮಗಳಾಗಿರುವ ಸೀತೆಯ ಪತಿಯಲ್ಲ. ಯಾರು? ಜನಕ ಮಹಾರಾಜನ ಮಗಳಾದ ಸೀತೆಯ ಗಂಡ ನಾನು ಅಂದಾಗ ವಸಿಷ್ಠ ಮಹರ್ಷಿಗಳಂತಾರ, ನೀ ಯಾರ ಗಂಡ ಅಂತ ಕೇಳಿಲ್ಲ, ನೀ ಯಾರು? ನೀ ಯಾರ ಗಂಡ ಅಂತ ಕೇಳಿಲ್ಲ, ನೀ ಯಾರು? ಮುಂದುವರೆದು ಹೇಳ್ತಾರೆ, ಬಹುಶಃ ಸೀತೆಯ ಹೆಸರು ಇವರು ಕೇಳಿರ್ಲಿಕ್ಕಿಲ್ಲ.
ನಾನು ಅಯೋಧ್ಯೆಯ ರಾಜ ಚಕ್ರವರ್ತಿ ರಾಮಚಂದ್ರ ಅಂದ. ವಸಿಷ್ಠ ಮಹರ್ಷಿಗಳಂತಾರ, ನೀನು ಯಾವ ರಾಜ್ಯದ ರಾಜ ಅಂತ ನಾ ಕೇಳಿಲ್ಲ, ನೀ ಯಾರು? ನೀ ಯಾವ ರಾಜ್ಯದ ರಾಜ ಅಂತ ನಾ ಕೇಳಿಲ್ಲ, ನೀ ಯಾರು? ರಾಮಚಂದ್ರ ಒಂದೇ ಸಮಯ ಕಾಡೊಳಗೆ ಹೋಗ್ತಾನ. 10 ನಿಮಿಷ ಧ್ಯಾನಾಸಕ್ತನಾಗ್ತಾನೆ. ಓಡೋಡಿ ಬರ್ತಾನ, ಗುರುಗಳ ಪಾದಕ್ಕೆ ಬಂದ ಬೀಳ್ತಾನ. ನೀ ಯಾರು ಅಂತ ಮತ್ತ ಪ್ರಶ್ನೆ ಮಾಡಿದಾಗ ಆಗ ರಾಮಚಂದ್ರ ಹೇಳ್ತಾನ, ಗುರುದೇವ, ಇಲ್ಲಿಯವರೆಗೆ ನಾನು ಏನೆಲ್ಲ ಹೇಳಿದೀನೋ ಅದು ಯಾವುದು ನಾ ಅಲ್ಲ, ನಾ ಯಾರು ಅಂತ ತಿಳ್ಕೊಳ್ಳಕ್ ನಿನ್ನ ಪಾದಕ್ಕೆ ಬಂದು ಬಿದ್ದೀನಿ. ಅದಕ್ಕೆ ನಾ ಯಾರು ಅಂತ ತಿಳಿಸಿಕೊಡು ಅಂತ ಗುರುದೇವನ ಪಾದಕ್ಕೆ ಬಂದ ಬೀಳ್ತೀನಿ. ಅದಕ್ಕೆ ಮಡಿವಾಳಪ್ಪನವರಂದ್ರು, ತನ್ನ ತಾನು ತಿಳಿದ ಮೇಲೆ ಇನ್ನೇ ನಿನ್ನೆ ನಿನ್ನೆ ತನ್ನ ತಾನು ತಿಳಿದ ಮೇಲೆ ಇನ್ನೇನು, ತನ್ನ ತಾನು ತಿಳಿದ ಮೇಲೆ ಇನ್ನೇನು, ತನ್ನಂತೆ ತಾನು ಸರ್ವರ ಜೀವ, ತನ್ನಂತೆ ತಾನು ಸರ್ವರ ಜೀವ, ಮನ್ನಿಸಿ ಮೂಕನಾದ ಮೇಲೆ, ಮನ್ನಿಸಿ ಮೂಕನಾದ ಮೇಲೆ, ತನ್ನ ತಾನು ತಿಳಿದ ಮೇಲೆ ಇನ್ನೇನು, ತನ್ನ ತಾನು ತಿಳಿದ ಮೇಲೆ ಇನ್ನೇನು. ತಾನೇ ಪೃಥ್ವಿ ಅಪ್ಪು ತೇಜ, ತಾನೇ ಪೃಥ್ವಿ ಅಪ್ಪು ತೇಜ, ತಾನೇ ವಾಯು ಆಕಾಶ, ತಾನೇ ವಾಯು ಆಕಾಶ, ತಾನೇ ಸೂರ್ಯ ಚಂದ್ರ ತಾರೆ, ತಾನೇ ಸೂರ್ಯ ಚಂದ್ರ ತಾರೆ, ತಾನೇ ಬ್ರಹ್ಮಾಂಡದ ಮೇಲೆ, ತನ್ನ ತಾನು ತಿಳಿದ ಮೇಲೆ ಇನ್ನೇನು, ತನ್ನ ತಾನು ತಿಳಿದ ಮೇಲೆ ಇನ್ನೇನು. ತಾನೇ ಪ್ರಾಣ ಜೀವನೇತ್ರ, ತಾನೇ ಪ್ರಾಣ ಜೀವನೇತ್ರ, ತಾನೇ ತ್ವತ್ತು ಶೋತೃ ಹೃದಯ, ತಾನೇ ತ್ವತ್ತು ಶೋತೃ ಹೃದಯ, ತಾನೇ ಕಾಯ ಕರಣ ಹರಣ, ತಾನೇ ಕಾಯ ಕರಣ ಹರಣ, ತಾನೇ ಪಿಂಡಾಂಡದ ಮೇಲೆ, ತನ್ನ ತಾನು ತಿಳಿದ ಮೇಲೆ ಇನ್ನೇನು. ತಾನೇ ಅತ್ತ ಅತ್ತ ಸತ್ತ, ತಾನೇ ಹೆತ್ತ ಅತ್ತ ಸತ್ತ, ತಾನೇ ನಿತ್ಯ ಸತ್ಯ ಮಿಥ್ಯ, ತಾನೇ ನಿತ್ಯ ನಿತ್ಯ ಸತ್ಯ, ತಾನೇ ವರಿತ ಬೆರೆತ ಮರೆತ, ತಾನೇ ವರಿತ ಬೆರೆತ ಮರೆತ, ತಾನೇ ಸರ್ವಾದ ಮೇಲೆ, ತನ್ನ ತಾನು ತಿಳಿದ ಮೇಲೆ ಇನ್ನೇನು, ತನ್ನ ತಾನು ತಿಳಿದ ಮೇಲೆ ಇನ್ನೇನು. ತಾನೇ ಲಕ್ಷ ಸಾವಿರ ನೂರು, ತಾನೇ 19 ತಾನೇ ಲಕ್ಷ ಸಾವಿರ ನೂರು, ತಾನೇ 19 ತಾನೇ ವಾರೈ 4 3, ತಾನೇ ವಾರೈ 4 3, ತಾನೇ 2 ಮೇಲೆ, ತನ್ನ ತಾನು ತಿಳಿದ ಮೇಲೆ ಇನ್ನೇನು, ತನ್ನ ತಾನು ತಿಳಿದ ಮೇಲೆ ಇನ್ನೇನು.
ತನ್ನಂತೆ ತಾನು ಸರ್ವರ ಜೀವ, ತನ್ನಂತೆ ತಾನು ಸರ್ವರ ಜೀವ, ಮನ್ನಿಸಿ ಮೂಕನಾದ ಮೇಲೆ, ಮನ್ನಿಸಿ ಮೂಕನಾದ ಮೇಲೆ, ತನ್ನ ತಾನು ತಿಳಿದ ಮೇಲೆ ನಿನ್ನೆನು, ತನ್ನ ತಾನು ತಿಳಿದ ಮೇಲೆ ನಿನ್ನೆನು, ತನ್ನ ತಾನು ತಿಳಿದ ಮೇಲೆ ನಿನ್ನೆನು. ಎಲ್ಲವ ನರಿತು ಫಲವೇನಯ್ಯ, ತನ್ನ ತಾನರಿಯದ ನಕ್ಕರ. ಚಂದ್ರನ ಅಂಗಳದಳ ಹೋಗಿ ಪ್ಲಾಟ್ ತಗೊಂಡು ಮನಿ ಕಟ್ಟಿಸಿ ಹೋಟೆಲ್ನ್ಯಾಗ ಊಟ ಮಾಡಕ 3 ಕೋಟಿ ರೂಪಾಯಿ ಕೊಡ್ಬೇಕಂತ ಮೊನ್ನೆ ನಾಸಾದವ್ರು ಅನೌನ್ಸ್ ಮಾಡ್ಯಾರ. ಕೇಳಿರ್ವ? ಚಂದ್ರನಂಗಳದೊಳಗ ಪ್ಲಾಟ್ ತಗೊಂಡು ಮನಿ ಕಟ್ಟಿಸಿ ಹೋಟೆಲ್ನಾಗ ಊಟ ಮಾಡ್ಬೇಕಂದ್ರ 3 ಕೋಟಿ ರೂಪಾಯಿ. ಚಂದ್ರನ ಅಂಗಳಕ್ಕೆ ಹೋಗಾಕ ನಾನು ಬ್ಯಾಡನ್ನಿಲ್ಲ. ನಮ್ಮೊಳಗಿರುವ ಚಂದ್ರನ ಬೆಳಕನ್ನ ನಾವ ಕಾಣಲಿಲ್ಲ ಅಂದ್ರೆ ಯಾವ ಚಂದ್ರಕ್ಕೆ ಹೋದ್ರಲ್ಲ ಏನು ಬಂತ. ಅದಕ್ಕೆ ತನ್ನ ತಾನು ತಿಳಿದ ಮೇಲೆ ಇನ್ನೇನೋ. ಹೇ ಗುರುದೇವ, ಮನುಷ್ಯ ಜನ್ಮದ ಸಾರ್ಥಕತೆ ತನ್ನನ್ನ ತಾನು ತಿಳ್ಕೊಳ್ಳೋದು. ಇದೇ ಮನುಷ್ಯ ಜನ್ಮದ ಸಾರ್ಥಕತೆಯ ಕ್ಷಣ. ಇದಾಗಬೇಕಾದ್ರೆ ಏನ್ ಮಾಡ್ಬೇಕಂತ ಅಯ್ಯನವರು ಶರಣಬಸವರಿಗೆ ಕೇಳ್ತಾರೆ. ಯಪ್ಪ, ತಾವು ದೊಡ್ಡವರು, ತಮ್ಮ ಮುಂದೆ ಮಾತನಾಡುವಂಥ ನನ್ನದು ಪ್ರಮೇಯ ಅಲ್ಲ ಅಂದಾಗ ಗುರುಗಳು ಅಯ್ಯನವರು ಹೇಳ್ತಾರೆ ಶರಣ ಬಸವನಿಗೆ, ಯಪ್ಪ, ನೀನು ವಯಸ್ಸಿನಾಗ ಬಹಳ ಸಣ್ಣವಿರಬಾರ್ದು, ಇರಬಹುದು, ಆದ್ರೆ ನಿನ್ನ ಬುದ್ಧಿವಂತಿಕೆಯೊಳಗ ನನಗಿಂತ ದೊಡ್ಡವನಾಗಿದೆಯಪ್ಪ. ನೀನು ಬುದ್ಧಿವಂತಿಕೆಯೊಳಗ ನನಗಿಂತ ದೊಡ್ಡವನದಿ, ಅಧ್ಯಾತ್ಮದ ಮಾರ್ಗದ ಬಹಳ ದೊಡ್ಡ ಸಾಧಕನಾಗಿ ನೀನು ಬೆಳಿತೀಯಪ್ಪ. ನಿನಗ ಉಪದೇಶ ಮಾಡುವಂಥ ಆ ಸಂದರ್ಭ ನನಗ ಬಂದು ಒದಗ್ಯದಲ್ಲ. ಇದೊಂದು ದಿವಸಕ್ಕಾದ್ರೂ ನಾನು ಸಾರ್ಥಕತೆ ಪಡ್ಕೊಳ್ತೇನೆ. ಯಪ್ಪ ಶರಣ ಬಸವ, ಇದನ್ನು ನಾನು ಸಾಧಿಸಬೇಕಾಗಿತ್ತು ಅಂದ್ರೆ ಏನು ಮಾಡ್ಬೇಕಂತ ಅಯ್ಯನವರು ಕೇಳಿದಾಗ ಶರಣ ಬಸವರು ಹೇಳ್ತಾರೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡಾಯ. ಪರೋಪಕಾರ ಮಾಡಿ ಪುಣ್ಯ ಗಳಿಸ್ಕೊಂಡ್ವಿ ಅಂದ್ರ ಇದಕ್ಕೆ ಸಾರ್ಥಕದ ಕ್ಷಣ ಅಂತಾರ. ಒಳ್ಳೇದಾಗಲ್ಲಿ ನಡೆಯುವಲ್ಲಿ ಹೋಗಿ ಕೆಟ್ಟದ್ದ ಯಾರು ಮಾಡ್ತಾರೋ ಅದು ಪಾಪದ ಕ್ಷಣ ಆಗ್ತದೆ. ಅದು ಬದುಕಿಯೂ ಬದುಕದಂಗ ಆಗ್ತದೆ. ಪರೋಪಕಾರಾಯ ಧ್ರುವಂತಿ ಗಾವ. ಆಕಳು ಮುಂಜಾನೆಯಿಂದ ಸಾಯಂಕಾಲದವರೆಗೂ ಮೇಯ್ದು ಬರ್ತದೆ. ತನ್ನ ಹಾಲು ತಾನೇ ಕುಡಿಯಲ್ಲ, ನಮಗಳಿಗೆ ಕೊಟ್ಟು ಪರೋಪಕಾರ ಪಡ್ಕೊಳ್ತಿದ್ರೆ ಇದಕ್ಕಿಂತ ದೊಡ್ಡ ಪರೋಪಕಾರ ಇನ್ನೇನಾದ್ರು. ಮರ ಇಷ್ಟು ದೊಡ್ಡದಾಗ್ಯದ, ನನ್ನ ನೆರಳ ನನಗ ಇರಲಿ ಅಂತ ಅದು ಸ್ಟ್ರೈಕ್ ಮಾಡ್ತು ಅಂದ್ರೆ ಇದಕ್ಕೆ ಯಾರು ಕುಂದ್ರಂಗಿಲ್ಲ. ಅದು ನನ್ನ ಬದುಕು ಪಾವನಾಗಬೇಕಾಗಿತ್ತು ಅಂದ್ರೆ 4 ಮಂದಿ ನನ್ನ ಕೆಳಗ ಬಂದು ಕುಂತು ಎಷ್ಟು ಚಲೋ ಅದ ಗಿಡ ಅಂದ್ರೆ ಸಾಕು, ನನ್ನ ಬದುಕು ಸಾರ್ಥಕ ಅನಿಸ್ಕೊಳ್ತದೆ. ಮನುಷ್ಯನಾಗಿರುವಂಥ ನಾವು 4 ಜನಕ್ಕೆ ಉಪಕಾರ ಮಾಡಲಿಲ್ಲ ಅಂತಂದ್ರ 100 ವರ್ಷ ಅಲ್ಲ 1000 ವರ್ಷ ಬದುಕಿದ್ರು ಅವ್ರು ಎದಕ್ಕೆ ಬಂತು? ಲೇಸೆನಿಸಿಕೊಂಡು 5 ದಿನ ಬದುಕಿದಾಳೆ ಏನು, 4 ದಿನ ಬದುಕಿದಾಳೆ ಏನು, 3 ದಿನ ಬದುಕಿದಾಳೆ, 2 ದಿನ ಬದುಕಿದಾಳೇನು, ಲೇಸೆನಿಸಿಕೊಂಡು 1 ದಿನ ಬದುಕಿದಾಳೆ ಸಾಲದೆ 1 ದಿವಸ. ಹೌದಪ್ಪ, ಇದ್ರೆ ಇವನಂಗ ಇರಬೇಕಂತ 1 ಕ್ಷಣ ಸಮಾಜ ಹಾಡಿ ಹೊಗಳಿತು ಅಂದ್ರ ಅದಕ್ಕಿಂತ ದೊಡ್ಡ ಬದುಕು ಇನ್ನೇನದಾರಿ. ಇದು ಆ ಸಾರ್ಥಕತೆಯತ್ತ ಹೋಗುವ ದಾರಿ ಅಂತ ಶರಣ ಬಸವರು ಬಾಲ್ಯದೊಳಗೆ ಅಲ್ಲಿ ಕುಳಿತಿರುವ ವಿದ್ಯಾರ್ಥಿಗಳಿಗೆ ಉಪದೇಶವನ್ನು ಕೊಟ್ಟದ್ದನ್ನ ನೋಡಿ ಅರಳಗುಂಡಗಿಯ ಅಯ್ಯನವರು 1 ಕ್ಷಣ ಗಾಬರಿ ಆಗ್ತಾರ. ಶರಣ ಬಸವ, ನಾಳೆ ನೀನು ಬರಬೇಕಾದ್ರ ಒಬ್ಬನೇ ಬರಬೇಡಪ್ಪ, ನಿಮ್ಮ ಅವ್ವ ಅಪ್ಪಗೆ ಕರ್ಕೊಂಡು ಬಾ ಅಂತ ಹೇಳ್ತಾರ. ಆಯ್ತು ಅಂತ ಮನೆಗೆ ಹೊರಟ.
ಮಾರನೆಯ ದಿವಸ ಬೆಳಗಿನ ಜಾವ ಯಾವ ಆದಯ್ಯ ಮತ್ತು ಮುಡಿಯಮ್ಮರಿಬ್ಬರನ್ನ ಕರೆದುಕೊಂಡು ಬಂದ ಘಳಿಗೆಯೊಳಗೆ ಅಯ್ಯನವರು ಒಂದೇ ಸಮನೆ ಕೈಯ ಮುಗಿದು ಹೇಳ್ತಾರ ತಂದೆ ತಾಯಿಗಳಿಗೆ, ಎಂಥ ಸುಪುತ್ರನನ್ನ ತಾವು ಜನ್ಮವನ್ನ ಕೊಟ್ಟಿದ್ದೀರಿ, ನಿಮ್ಮ ಬದುಕು ಬಂಗಾರ ಆಗ್ಯದ ಮುಡಿಯಮ್ಮ, ಇದಕ್ಕಿಂತ ದೊಡ್ಡ ಸಾರ್ಥಕತೆ ಇನ್ನೇನು ಬೇಕಾಗ್ಯದ. ಮಕ್ಕಳು 100 ಇದ್ರೇನು ಒಂದೇ ಒಂದು ಮಗ ಚಂದ್ರನಂಗ ಬೆಳಗಾಕ ಪ್ರಾರಂಭ ಮಾಡದ ಅಂದ್ರೆ ಅದಕ್ಕಿಂತ ದೊಡ್ಡ ಹೆಸರು ಇನ್ನೇನು ಬೇಕಾಗ್ತದೆ. 18 ವರ್ಷ ಮಕ್ಕಳಿಲ್ಲ ಅಂತ ಒಂದೇ ಸಮನೆ ಅಳುತ್ತಿದ್ದಿ ಮುಡಿಯಮ್ಮ, ಇವತ್ತು ನಿನ್ನುದರದೊಳಗ ಶರಣ ಬಸವರ ಜನನ ಅರಳ ಗುಂಡಗಿಯ ಭಾಗ್ಯದ ಬಾಗಿಲು ತೆರೆದಂಗಾಗ್ಯದ ಮುಡಿಯಮ್ಮ ಅಂತ ಅಯ್ಯನವರು ಅಂದಾಗ ತಂದೆ ತಾಯಿಗಳಿಗೆ ಸಾರ್ಥಕದ ಕ್ಷಣ ಅಂದ್ರ ಮಕ್ಕಳು ತಂದೆ ತಾಯಿಗಳನ್ನ ಎಲ್ಲಿ ತಲೆ ತಗ್ಗಿಸುವಂಗ ಮಾಡ್ತಾರ ಅದು ಇದ್ದು ಸತ್ತಂಗ ಆಗ್ತದ. ಎಲ್ಲಿ ತಲೆ ಎತ್ತಿ ನಿಲ್ಲುವಂಗ ಮಾಡ್ತಾರ ಅದೇ ಅವರ ಪಾಲಿನ ಸ್ವರ್ಗ ಅಂತ ತಿಳ್ಕೊಳ್ಬೇಕಾಗ್ಯದ. ಅಂಥ ಮಗನನ್ನ ಪಡೆದುಕೊಂಡ ನಾವೇ ಧನ್ಯರು ಅಂತ ತಂದೆ ತಾಯಿಗಳು ಒಂದೇ ಸಮನೆ ಅಂಗಲಾಚಿ ಆ ಭಗವಂತನ ಹತ್ರ ಪ್ರಾರ್ಥನೆಯನ್ನ ಮಾಡಬೇಕಾದ್ರೆ ಅದಯ್ಯನವರಿಗೆ ಮುಡಿಯಮ್ಮನವರಿಗೆ ಆ ಅಯ್ಯನವರು ಹೇಳ್ತಾರ, ಇವರಿಗೆ ಪಾಠ ಮಾಡುವಂಥ ಬುದ್ಧಿವಂತಿಕೆ ನನ್ನೊಳಗಿಲ್ಲ ಮುಡಿಯಮ್ಮ. ನಿಮ್ಮ ಮನೆತನದ ಗುರುಗಳವರಿಂದ ಅವರಿಗೆ ಲಿಂಗ ದೀಕ್ಷೆಯನ್ನ ಮಾಡಿಸುವುದರ ಮೂಲಕ ಅಧ್ಯಾತ್ಮದ ಮಾರ್ಗದೊಳಗ ಅಧ್ಯಾತ್ಮ ಮಾರ್ಗದ ಚಕ್ರವರ್ತಿ ಆಗುವಂಥ ಜ್ಞಾನವಂತಿಕೆ ನೀವು ಅವರಿಗೆ ಕೊಡಿಸ್ಬೇಕಂದಾಗ, ಈ ಸಣ್ಣ ವಯಸ್ಸಿನಾಗ ಅವನಿಗೆ ಯಾಕಪ್ಪ ಇದೆಲ್ಲ ಲಿಂಗ ಗುರು ಜಂಗಮ ಅಂತ ಅಯ್ಯನವರಿಂದ ಆ ತಂದೆ ತಾಯಿಗಳು ಹೇಳಿದಾಗ ಅಯ್ಯನವರು ಹೇಳ್ತಾರ, ತಾಯಿ ಸಣ್ಣ ವಯಸ್ಸಿನಾಗನೇ ಮಕ್ಕಳಿಗೆ ಬೆಳೆಸ್ಬೇಕು. ನಾವು ಹೆಂಗ ಬೆಳೆಸ್ತೀವೋ ಹಂಗ ಬೆಳಿತಾವ. ಗಿಡವಾಗಿ ಬಗ್ಗದ್ದು ಮರವಾಗಿ ನೀವು ಹೇಳ್ತೀವಿ, ಹೌದು. ಸಣ್ಣ ಸಸಿ ಇದ್ದಾಗೆ ಬೆಳೆಸ್ಬೇಕು, ಮುಂದೆ ದೊಡ್ಡದಾಗಿ ನಮಗೆ ನೆರಳು ಕೊಡ್ತಾವ. ಸಣ್ಣ ವಯಸ್ಸಿನಾಗೆ ಒಬ್ಬನೇ ಅದಾನ ಅಂತ ತಲೆ ಮೇಲೆ ಕೂರಿಸ್ಕೊಂಡ್ರ ಮುಂದೊಂದು ದಿವಸ ನಿಮ್ಮ ತಲೆ ಮೇಲೆ ಅವನೇ ಕಾಲಿಡ್ತ. ಅವು ಅಂದ್ಲಂತ, ಮಗ ಭಾಳ ಚಲೋ ಕರಿತೀನಿ ಅವ್ವ ಅಪ್ಪ ಅಂತ, ಇನ್ನು ಮುಂದ ನನಗ ನೀ ಅಪ್ಪ ನನ್ನ ಏನ ನಿನ್ನ ಮುಂದ ಅವನ ಬದ್ಲಿ ಅಪ್ಪ. ಮತ್ತ ಅಪ್ಪಗೆ ಏನಲ್ಲ, ಅಪ್ಪಗ ಅವ್ವ ನನ್ನ, ಅಪ್ಪಗ ಅವ್ವ ಅನ್ನಬೇಕು, ಅವ್ವಗ ಅಪ್ಪ. ಯಾವಾಗ ಮಗ ಹಂಗ ಬೆಳಕತ್ತವು ಹೇಳಿದ್ರೆ ಅದೇ ಪಕ್ಕ ಅಂತ ತಿಳ್ಕೊಂಡ, ಅದೇ ಪಕ್ಕ ಅಂತ ತಿಳ್ಕೊಂಡ. ಅವ್ವಗ ಅಪ್ಪ ಅನ್ನಕತ್ತ, ಅಪ್ಪಗ ಅವ್ವ ಅನ್ನಕತ್ತ. ಹೊರಗೆ ಆಡಕತ್ತಿದ್ದ ಹುಡುಗ ಊರ ಹಿರಿಯ ಕೇಳ್ತಾನ, ಯಾಕೋ ನಿಮ್ಮಪ್ಪ ಏನ್ ಮಾಡಾಕತ್ತಾನ? ನಮ್ಮಪ್ಪ ರೊಟ್ಟಿ ಮಾಡಾಕತ್ತಾನ. ನಿಮ್ಮವ್ವ ಏನು? ನಮ್ಮವ್ವ ದಾಡಿ ಮಾಡ್ಕೊಳಕತ್ತ. ಸಂಸ್ಕಾರ ನಾವು ಹೆಂಗೆ ಬೆಳೆಸ್ತೀವೋ ಹಂಗ ಮಕ್ಕಳು ಬೆಳೀತಾರೆ. ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ಧೀರನಾದರೆ ಹೊಯ್ಸಳನಾಗು, ಶೂರನಾದರೆ ಪೌರವನಾಗು, ಸತ್ಯದಲ್ಲಿ ಗಾಂಧೀಜಿಯಾಗು, ಅಹಿಂಸೆಯಲ್ಲಿ ಮಹಾವೀರನಾಗು. ಒಂದೇ ಎರಡೇ ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ಧೀರನಾದರೆ ಹೊಯ್ಸಳನಾಗು. ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ಧೀರನಾದರೆ ಹೊಯ್ಸಳನಾಗು. ಧೀರನಾದರೆ ಹೊಯ್ಸಳನಾಗು, ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು, ಧೀರನಾದರೆ ಹೊಯ್ಸಳನಾಗು. ಧೀರನಾದರೆ ಹೊಯ್ಸಳನಾಗು. ಛಲದಲ್ಲಿ ಚಾಲುಕ್ಯನಾಗು, ಛಲದಲ್ಲಿ ಚಾಲುಕ್ಯನಾಗು, ತಲೆ
ಭಕ್ತಿಯಲ್ಲಿ ಬಸವಣ್ಣನಾಗು ಭಕ್ತಿಯಲ್ಲಿ ಬಸವಣ್ಣನಾಗು ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು ವೀರನಾದರೆ ಬಸವನಾಗು ಶೂರನಾದರೆ ಕೌರವನಾಗು ಛಲದಲ್ಲಿ ಚಾಲುಕ್ಯನಾಗು ಶೂರನಾದರೆ ಕೌರವನಾಗು ಛಲದಲ್ಲಿ ಚಾಲುಕ್ಯನಾಗು ಕಲೆಯಲ್ಲಿ ರವಿವರ್ಮನಾಗು ಕಲೆಯಲ್ಲಿ ರವಿವರ್ಮನಾಗು ಬಸವಣ್ಣನಾಗು ಭಕ್ತಿಯಲ್ಲಿ ಬಸವಣ್ಣನಾಗು ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು ಧೀರನಾದರೆ ಬಸವನಾಗು ಅಹಿಂಸೆಯಲ್ಲಿ ಮಹಾವೀರನಾಗು ದಯೆಯಲ್ಲಿ ನೀ ಬುದ್ಧನಾಗು ಅಹಿಂಸೆಯಲ್ಲಿ ಮಹಾವೀರನಾಗು ದಯೆಯಲ್ಲಿ ನೀ ಬುದ್ಧನಾಗು ಪ್ರೀತಿಯಲ್ಲಿ ಯೇಸು ಕ್ರಿಸ್ತನಾಗು ಪ್ರೀತಿಯಲ್ಲಿ ಯೇಸು ಕ್ರಿಸ್ತನಾಗು ಸತ್ಯದಲ್ಲಿ ಗಾಂಧೀಜಿಯಾಗು ಸತ್ಯದಲ್ಲಿ ಗಾಂಧೀಜಿಯಾಗು ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು ಧೀರನಾದರೆ ಯಾವುದಾದರೂ ಸರಿಯೇ ಮೊದಲು ಮಾನವನಾಗು ಯಾವುದಾದರೂ ಸರಿಯೇ ಮೊದಲು ಮಾನವನಾಗು ಯಾವುದೆನಿತೋ ಗುರಿಯೇ ಯಾವುದೆನಿತೋ ಗುರಿಯೇ ಅತನೀಶನಲ್ಲಿ ಮೊರೆಹೋಗು ಅತನೀಶನಲ್ಲಿ ಮೊರೆಹೋಗು ಅತನೀಶನಲ್ಲಿ ಮೊರೆಹೋಗು ಅತನೀಶನಲ್ಲಿ ಮೊರೆಹೋಗು ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು ಧೀರನಾದರೆ ಸಕಲಾಗು ವೀರನಾದರೆ ಸಿಂಧೂರ ಲಕ್ಷ್ಮಣನಾಗು ಧೀರನಾದರೆ ಸಕಲಾಗು ಧೀರನಾದರೆ ಸಕಲಾಗು ಧೀರನಾದರೆ ಯಾವುದೆನಿತ ಗುರಿ ಮೊದಲು ಮಾನವನ ಅಂಥ ಮಾನವೀಯ ಗುಣಗಳನ್ನು ಕಲಿಸಿರುವ ತಂದೆ ತಾಯಿಗಳು ಅಯ್ಯನವರ ಮಾತುಗಳನ್ನು ಕೇಳಿ ಅಯ್ಯನವರಿಗೆ ಎದುರಾಡದೆ ತಮ್ಮ ಮನೆತನದ ಗುರುಗಳಾಗಿರುವ ಕಲಕೇರಿಯ ಮರುಳಸಿದ್ಧ ದೇವರು ನೆನಪಿರಬೇಕು. ಏನು ಸಾಲೋಕ್ಯ ಮನೆತನದ ಮನೆಯ ಗುರುಗಳಾಗಿರುವ ಕಲಕೇರಿ ಹಿರೇಮಠದ ಮರುಳಸಿದ್ಧ ದೇವರಿಂದ ಅವರಿಗೆ ಲಿಂಗ ದೀಕ್ಷೆಯ ಸಂಸ್ಕಾರವನ್ನು ಕೊಡಿಸ್ಬೇಕಂತ ಕಲಕೇರಿಗೆ ಕರೆದುಕೊಂಡು ಹೋಗ್ತಾರೆ ಅನ್ನುವಂತಹ ವಿಚಾರ ತಮ್ಮೆಲ್ಲರಿಗೂ ತಿಳಿಸುವ ಮೂಲಕ ನಾಡಿದ್ದು ಸೋಮವಾರ ದಿನ ಏನದ ಇವ ಏನದ ನೀ ಹೇಳೋದು ಕೇಳದ ಹೊಟ್ಟಿ ಈಗ ಸದ ಪ್ರಸಾದ ಚಲೋ ಅದ ಈಗ
ಒಂದ್ಸಲ ಹೊಟ್ಟೆ ಹಸಿವು ಬೇಡ. ಬಸವೇಶ್ವರ ಮಹಾರಾಜಕ್ಕೆ ಈಗ 30% ಆಗಿದೆ. 6 ದಿನ ಸೇರಿ 30ಕ್ಕೆ ಬಂದಿದೆ. ಏನದ ಸೋಮವಾರ ಮದುವೆ ಇನ್ನೂ ಆಗಿಲ್ಲ. ಯಾಕೆ ಚಲೋ ಹೇಳಕತ್ತ, ಯಾಕಂದ್ರೆ ಆದವ್ರು ಅನ್ನಂಗಿಲ್ಲ, ಆದವ್ರದ್ದು ಹಣ ಬರೋ ಗೊತ್ತಾಗ. ಮದುವೆಯ ವಿವಾಹದ ಶರಣ ಬಸವರಿಗೆ ಮದುವೆಯ ಕಾರ್ಯಕ್ರಮ ಜರುಗುತ್ತದೆ. ತಾವುಗಳೆಲ್ಲರೂ ಸೋಮವಾರ ದಿನ ಸಮಯ ನಾಳೆ ಹೇಳ್ತೀನಿ. ಸೋಮವಾರ ದಿನ ಒಂದು ಸ್ವಲ್ಪ ಬೇಗ ಪ್ರಾರಂಭ ಮಾಡಬೇಕಾಗಿದೆ. ಯಾಕಂದ್ರೆ ಮದುವೆ ಇರ್ತದೆ. ಅದು ನಿಜವಾದ ಮದುವೆ ಮಾಡ್ಬೇಕಂತ ನಾವೆಲ್ಲ ಏನು ಸಂಕಲ್ಪ ಮಾಡಿದ್ದು ಅವರಿಗಾಗಲೇ ಒಂದು ಜೋಡಿ ತಯಾರ ಆಗ್ಯಾದ ಅನ್ನೋದನ್ನ ಮತ್ತೆ ನಿಮ್ಮೆಲ್ಲರಿಗೆ ಸಾದರವನ್ನ ಪಡಿಸಿ ನಾಳೆ ದಿವಸ ಅವರ ಹೆಸರುಗಳನ್ನ ನಿಮಗೆ ಹೇಳ್ತೇನೆ. ಇನ್ನೂ ಯಾರಾದರೂ ಇದ್ರೂ ಪರವಾಗಿಲ್ಲ, ಅವ್ರ ಜೊತೆಗೆ ಅವ್ರಿಗೂ ಸಹಿತ ಅಕ್ಷತೆಯನ್ನ ಹಾಕುವಂತಹ ಕಾರ್ಯಕ್ರಮವನ್ನ ಸೋಮವಾರ ದಿನ ನಡೀತದೆ ಅನ್ನುವಂಥ ವಿಚಾರ ತಮ್ಮೆಲ್ಲರಿಗೂ ತಿಳಿಸಿ, ಈಗಾಗಲೇ ನಮ್ಮ ಓರ್ವ ಹಿರಿಯರು ಜೋಳದ ತೆನೆಗಳನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ ಅನ್ನುವಂಥ ಸೂಚನೆಯನ್ನ ಕೊಟ್ಟಿದ್ದಾರೆ. ಒಬ್ಬರು ಕೊಟ್ಟರೆ ಸಾಲಂಗಿಲ್ಲ, ಇನ್ನೂ ಹಲವಾರು ಸದ್ಭಕ್ತರು ಬಂದು ಈ ಕಾರ್ಯಕ್ರಮದೊಳಗೆ ಜೋಳದ ತೆನೆಯನ್ನ ಕೊಡುವುದರ ಮೂಲಕ ರಾಶಿ ಹಂತಿ ಹೇಗೆ ಮಾಡ್ತಾರೆ ಅನ್ನೋದನ್ನ ಪ್ರಾತ್ಯಕ್ಷಿಕವಾಗಿ ಸುಮಾರು 1,80,000 ರೂಪಾಯಿದು ಎತ್ತು ಬರ್ತಾವೆ. ಏನು ಬಂಗಾರ ಆಗಿದೆ, ಎಟ್ಟಾಗಿದೆ ಈಗ, ಅಷ್ಟು ಕಿಮ್ಮತ್ತಿನ ಎತ್ತು ಬರ್ತಾವತ್ತೆ ದಿವಸ. ನಿಮ್ಗೆಲ್ಲರಿಗೂ ಪ್ರಾತ್ಯಕ್ಷಿಕವಾಗಿನೇ ಹೆಂಗ ಹಂತಿ ಹೊಡಿಬೇಕು, ಮೆಟ್ನಾಲಿಗೆ ಅಂದ್ರೆ ಏನು, ಕೂರ್ಗಿ ಅಂದ್ರೆ ಏನು, ದಿಂಡ ಅಂದ್ರೆ ಏನು, ಬಾರ್ಕೋಲ್ ಅಂದ್ರೆ ಏನು, ಅದನ್ನ ಹೇಗೆ ಉಪಯೋಗ ಮಾಡ್ತಾರೆ ಎನ್ನುವಂಥ ಪ್ರಾತ್ಯಕ್ಷಿಕತೆಯನ್ನ ಮುಂದಿನ ದಿನಮಾನದೊಳಗೆ ನಾನು ಡೇಟ್ ಅನೌನ್ಸ್ ಮಾಡ್ತೇನೆ. ಶರಣ ಬಸವೇಶ್ವರರು ತಮ್ಮ ಹೊಲದೊಳಗ ಹೇಗೆ ಹೋಗಿ ಜಾಳ ಬಿತ್ತುತ್ತಾರೆ, ಹೇಗೆ ಬೆಳೀತಾರೆ, ಅದನ್ನ ಹೇಗೆ ಬೆಳೆಸ್ತಾರೆ, ನೀರು ಹೇಗೆ ಬಿಡುತ್ತಾರೆ, ಈ ಎಲ್ಲ ವಿಚಾರವನ್ನ ಇಂಚಿಂಚಾಗಿ ಪುಟ್ಟರಾಜ ಕವಿ ಗವಾಯಿಗಳವರು ಬಹಳ ಅದ್ಭುತವಾಗಿ ಬರ್ಕೊಂಡು ಬಂದಿದ್ದಾರೆ. ಆ ಎಲ್ಲ ಪುರಾಣ ನಿಮಗೆ ಹೇಳುವಂತ ಸೌಭಾಗ್ಯ ನನಗೆ ಸಿಕ್ಕದೆ. ಸೋಮವಾರ ದಿನ ತಾವುಗಳೆಲ್ಲ ನಾಳೆ ದಿವಸ ಸಮಯವನ್ನ ಹೇಳ್ತೇನೆ. ಆದಷ್ಟು ಬೇಗ ಅವತ್ತಿನ ದಿವಸ ತಾವೆಲ್ಲ ತಯಾರಾಗಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟು, ಇವತ್ತು ಬಹಳಷ್ಟು ಜನ ನಮ್ಮ ತಾಯಂದಿರು ರೊಟ್ಟಿಯನ್ನ ಸಮರ್ಪಣೆ ಮಾಡಿದ್ದಾರೆ ಅನ್ನುವಂಥ ಸುದ್ದಿ ಈಗಾಗಲೇ ಹೇಳಿದ್ದಾರೆ. ಯಾರ್ಯಾರು ರೊಟ್ಟಿ ಕೊಟ್ಟ ಕೈಗಳಿಗೆ ನಾನು ಸಹಿತ ಜೋರಾಗಿ ಚಪ್ಪಾಳೆ ತಟ್ಟುತ್ತೇನೆ, ತಾವು ಸಹಿತ ತಟ್ಟಿ ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅನ್ನುವಂಥ ಸೂಚನೆ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇನ್ನು ಪಟ್ಟಿ ಕೊಡುವಂಥವ್ರು ಯಾರಾದರೂ ಇದ್ರ ಬರೀ ವಾಗ್ದಾನಕ್ಕೆ ನಿಲ್ಲಬಾರದು, ಆದಷ್ಟು ಬೇಗ ಸಮರ್ಪಣೆಯನ್ನ ಮಾಡಬೇಕು ಅನ್ನುವಂಥ ಸೂಚನೆ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇನ್ನು ವಿಶೇಷವಾಗಿರುವಂತಹ ಕಾರ್ಯಕ್ರಮಗಳು ಈ ವೇದಿಕೆ ಮುಖೇನ ಜರುಗುವಂತಹದ್ದೇ. ಆ ಎಲ್ಲ ಕಾರ್ಯಕ್ರಮಗಳ ವಿವರವನ್ನ ನಿಮಗೆ ಒಂದೊಂದಾಗಿ ದಿನ ಸೂಚನೆಯನ್ನ ಕೊಡ್ತಾ ಹೋಗ್ತೇನೆ ಅನ್ನುವಂಥ ಸೂಚನೆಗಳನ್ನ ತಿಳಿಸ್ತಾ ಇನ್ನು ಇವತ್ತಿನ ದಾಸೋಹ ಸೇವೆಯನ್ನ ಮಾಡಿರುವಂಥ ಹೈರಪ್ಪ ಗಂಗಾಕರ್ ಅವರ ದಾಸೋಹ ಇವತ್ತು ಇದೆ. ಅವರ ಪರವಾಗಿ ಅವರ ಮಗನಾಗಿರುವಂಥ ಶ್ರೀಮತಿ ನವರತ್ನ ರಮೇಶ್ ಗಂಗಾಕರ್ ದಂಪತಿಗಳು ಬಂದು ಪರಮ ಪೂಜ್ಯ ಶ್ರೀಗಳವರಿಂದ ಆಶೀರ್ವಾದವನ್ನು ಪಡೆದುಕೋಬೇಕೆಂದು ಅವರಿಗೆ ವಿನಂತಿಸಿಕೊಳ್ಳುತ್ತೇವೆ. ನಾಳೆ ದಿನ ಪ್ರಸಾದದ ಸೇವೆ ನಮ್ಮ ಮಲ್ಲನಗೌಡ ಬಾಳಪ್ಪಗೌಡ ಮಾಲಿ ಪಾಟೀಲ್ ಅವರ ಪ್ರಸಾದ ಸೇವೆ ಇರುತ್ತದೆ ಎಂದು ಈ ಮೂಲಕ ತಿಳಿಸಿ, ಈಗ ಇವತ್ತಿನ ದಾಸೋಹ ಸೇವೆ ಸಲ್ಲಿಸಿರುವಂಥ ಶ್ರೀಮತಿ ನವರತ್ನ ರಮೇಶ್ ಗಂಗಾಕರ್. ಮತ್ತೇನದ ಹೇಳೋದೇನ್ರಿ? ಅದ ನಾ ಹೇಳೋದೇನಿಲ್ಲ. ನಾ ಹೇಳುವಂಥದ್ದೇನ್ರಿ? ಅದು ಅಲ್ಲ, ಅದು ಬಿಟ್ಟು ಮತ್ತು ಇದ್ರದ್ದಾಯ್ತು, ಸೋಮವಾರ ಮದುವೆದಾಯ್ತು. ಮದುವೆ ಸ್ವಲ್ಪ ಏನೂ ಇರಲ್ಲ.
ಕಡೆ ಬಸ್ ಮಹಿಳೆಯರೇ ಇವತ್ತಿನ ದಾಸೋಹಾರ್ಥಿಗಳಿಗೆ ಈಗಾಗಲೇ ಸನ್ಮಾನ ಕಾರ್ಯಕ್ರಮ ಆಗಿದೆ. ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿ ನಾಳೆಯ ಪ್ರಸಾದ ಸೇವಾರ್ಥಿಗಳು ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದಾರೆ. ನಾಡಿದ್ದು ಸಹಿತ ನೋಂದಾಯಿಸಿಕೊಂಡಿದ್ದಾರೆ. ಇನ್ನು ಆದಷ್ಟು ಬೇಗ ಯಾರಾದರೂ ದಾಸೋಹವನ್ನ ಮಾಡಿಸುವಂತ ಸದ್ಭಕ್ತಾದಿಗಳಿದ್ರೆ ನಮ್ಮ ಕಮಿಟಿಯವರ ಹತ್ರ ಹೆಸರುಗಳನ್ನು ನೋಂದಾಯಿಸಿಕೊಳ್ಬೇಕು ಅನ್ನುವಂಥ ಸೂಚನೆಯನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇನ್ನ ನಾಡದ ಲಗ್ನದ ಬೀಗರ್ ಬಿಜ್ಜರ್ನ ಕರ್ಕೊಂಡ್ ಬರ್ಬೇಕು ಯಾವ ಹೌದು, ನಾಳೆ ಎಂಗೇಜ್ಮೆಂಟ್ ಮಾಡ್ತೀನಿ. ಈಗಾಗಲೇ ನಾ ಮಾತಾಡಕತ್ತಿದ್ದೆ, ನಾಳೆ ದಿವಸ ಏನಿರ್ತದ ಎಂಗೇಜ್ಮೆಂಟ್ ಮಾಡ್ತೀನಿ. ಹೆಂಗೆ ಎಂಗೇಜ್ಮೆಂಟ್ ಮಾಡಬೇಕು ಏನು ಕತೆ ಅನ್ನೋದನ್ನ ನಾವೆಲ್ಲ ಮಾತಾಡಿಸ್ಕೊಂಡು ನಾಳೆ ಆಗದೆ ಇದ್ರು ನಾಡಿದ್ದಾದ್ರೂ ಪ್ರಥಮವಾಗಿ ಎಂಗೇಜ್ಮೆಂಟ್ ಸಾಂಕೇತಿಕವಾಗಿ ಮಾಡುವುದರ ಮೂಲಕ ಆ ಮದುವೆಗೆ ನಾವೆಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ. ಅಡ್ಡ ಬೀಗರು ಉದ್ದ ಬೀಗರು ಇರ್ತಾರೆ ಇಲ್ಲವ, ಅವ್ರನ್ನೆಲ್ಲ ನಮ್ಮ ಊರಾಗ ಪುರಾಣ ನಡೆದ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಹೇಳಿ ಎಲ್ಲ ನಿಮ್ಮ ಬೀಗರ್ ಬಿಜ್ಜರ್ನ ಕರ್ಕೊಂಡು ಬರ್ತೀರಿ ನೀವು. ಫೋನ್ ಹಚ್ಚಿರಿ, ತಾಸುಗಟ್ಟಲೆ ಫೋನೇ ಮಾತಾಡ್ತಿರ್ತೀರಿ. ಹಂಗೆ 10 ನಿಮಿಷ ಅವ್ರಿಗೆ ಹೇಳ್ಬಿಡ್ರಿ, ಕರೆಸ್ತೀವಂತ ಜೋರಾಗಿ ಚಪ್ಪಾಳೆ ಹಾಕ್ಬಿಡ್ರಿ. ನಿನ್ನೆ ದಿವಸ ತಾವೆಲ್ಲ ತೊಟ್ಟಿಲ ಕಾರ್ಯಕ್ರಮಕ್ಕೆ ಬಂದು ಆಯರಿಯನ್ನು ಬರೆಸಿದ್ದೀರಿ. ಈ ಆಯರಿಯ ಎಲ್ಲ ಕಾಣಿಕೆ ಈಗಾಗಲೇ ಬಂದಿದೆ. ಈ ಕಾಣಿಕೆಯನ್ನು ಕೊಟ್ಟಿರುವಂತಹ ಸಮಸ್ತ ಸದ್ಭಕ್ತರಿಗೆ ಆ ಬಸವೇಶ್ವರ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಎನ್ನುವಂಥ ಸೂಚನೆಯನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇನ್ನು ನಾಳೆಯ ದಾಸೋಹ ಸೇವಾರ್ಥಿಗಳಾಗಿರುವಂಥ ಮಲ್ಲನಗೌಡ, ಬಾಳಪ್ಪಗೌಡ, ಮಾಲಿ ಪಾಟೀಲ್ ಅವರು ನಾಳೆಯ ದಾಸೋಹ ಸೇವೆಯನ್ನು ಒಪ್ಪಿಕೊಂಡಿದ್ದಾರೆ. ಅವ್ರಿಗೂ ಕೂಡ ನಿಮ್ಮ ಜೋರಾದ ಚಪ್ಪಾಳೆಗಳ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿ ನಿಮಗೊಂದು ಅವಕಾಶ ಕೊಡಾಕತ್ತೀವಿ. ಏನು ಅವಕಾಶ ಅಂದ್ರೆ ಸೇವಾ ಮಾಡೋದಕ್ಕೆ ಅವಕಾಶ ಅನ್ನಂಗಿಲ್ಲ, ಸೇವಾಕ್ಕೂ ಅವಕಾಶಕ್ಕೆ ಬಹಳ ವ್ಯತ್ಯಾಸ. ನಿಮಗೊಂದು ಸೇವೆ ಅದ. ಏನು ಅಂದ್ರೆ ತಾಯಂದಿರೇ ಪ್ರಸಾದ ಕೊಡಬೇಕು. ಏನೇವ ಯಾರು ನಮ್ಮ ಪುರುಷರು ಯಾರು ಒಳಗಡೆ ಹೋಗಲ್ಲ, ಯಾರ್ಯಾರು ಹೋಗಲ್ಲ. ನಮ್ಮ ತಾಯಂದಿರೇ ಬಡಿಸ್ಬೇಕು ಅನ್ನುವಂಥ ಸೂಚನೆ ನಾನು ಅನ್ಕೊಂಡಿದ್ದೆ. ಅದು ಯಥಾವತ್ತಾಗಿ ನಮ್ಮ ಕಮಿಟಿಯವರು ಒಪ್ಪಿಕೊಂಡಿದ್ದಾರೆ. ಹಾಗಾಗಿ ನಿಮಗೊಂದು ಸೇವಾ ಸಿಕ್ಕದ. ನೀವು ಪ್ರಸಾದ ಮಾಡುವುದರ ಜೊತೆಗೆ 4 ಜನಕ್ಕೆ ನೀವು ಸಹಿತ ಪ್ರಸಾದ ಕೊಟ್ರಿ ಅಂದ್ರೆ ನಿಮ್ಮ ಬಾಳು ಸಹಿತ ಅನ್ನಮಯ ಆಗ್ತದೆ ಅನ್ನೋದಕ್ಕೆ ಯಾವ ಸಂಶಯವೇ ಇಲ್ಲ ಅನ್ನುವ ಹಾಗೆ ದಯವಿಟ್ಟು ಯಾವ ಪುರುಷರು ಒಳಗಡೆ ಹೋಗುವಂತಹ ಪ್ರಯತ್ನವನ್ನ ಮಾಡಕ್ ಹೋಗಬೇಡ್ರಿ ಅನ್ನುವಂಥ ಸೂಚನೆಯನ್ನ ಈ ಒಂದು ಸಂದರ್ಭದೊಳಗೆ ತಿಳಿಸಿ, ನಮ್ಮ ಪುರುಷರಿಗೆ ಹೊರಗಡೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ತಾವುಗಳೆಲ್ಲ ಹೊರಗಡೆ ಆಗ್ಬೇಕು, ನಮ್ಮ ತಾಯಂದಿರಿಗೆ ಮಾತ್ರ ಒಳಗಡೆ ಇರ್ತದೆ ಅನ್ನುವಂತಹ ಮಾತುಗಳನ್ನ ತಿಳಿಸಿ, ಇನ್ನು ನಾಡಿದ್ದು ಸೋಮವಾರದ ಬೀಗರ್ ಬಿಜ್ಜರಿಗೆ ಕರೆಸ್ರಿ. ಮದುವೆ ಅಗದಿ
ಭರ್ಜರಿ ಮಾಡ್ಬೇಕಾಗ್ಯದ. ಆ ಭರ್ಜರಿ ಮಾಡ್ಬೇಕಾಗಿತ್ತಂದ್ರೆ ನೀವು ಸಹಿತ ಭರ್ಜರಿಯಾಗಿ ಇಲಕಲ್ ಸೀರೆ ಹಾಕೊಂಡು ಬಂದ್ರೆ ಬಹಳ ಚಲೋ ಆಗ್ತದೆ. ಹಾಕೊಂಡ್ ಬರ್ತೀರ? ಇದು ನಮ್ಮನಿಮಂತ ಲಗ್ನ ಅಲ್ಲಿದು ಯಾರ ಮದುವೆ ಅದ? ಸಾಕ್ಷಾತ್ ಶರಣ ಬಸವೇಶ್ವರ ಮದುವೆ ಅದ ಅಂದ್ರೆ ಅದು ಸಂಸ್ಕಾರಯುಕ್ತ ಮದುವೆನೇ ಆಗಬೇಕನ್ನುವಂತ ಅಪೇಕ್ಷೆ ನಂದಾಗಿರೋದ್ರಿಂದ ತಾವುಗಳೆಲ್ಲರೂ ಬಹಳ ಶಿಸ್ತುಬದ್ಧವಾಗಿ ಅವತ್ತಿನ ದಿವಸ ತಯಾರಾಗಿ ಬರಬೇಕು ಅನ್ನುವಂಥ ಸೂಚನೆಯನ್ನ ತಿಳಿಸಿ ಆ ಎಲ್ಲ ಕಾರ್ಯಕ್ರಮಗಳ ಸಂಗೋಪಾಂಗವಾಗಿ ಜರುಗ್ತದೆ ಅನ್ನುವ ಸೂಚನೆಗಳನ್ನು ಕೊಡ್ತಾ ಈಗ ಮಹಾಮಂಗಲ ಆಗ್ತದೆ. ಮಹಾಮಂಗಲದ ನಂತರ ತಾಯಂದಿರು ಒಳಗಡೆ ಪ್ರಸಾದವನ್ನು ಸ್ವೀಕರಿಸಬೇಕು ಅನ್ನುವಂಥ ಸೂಚನೆ ತಿಳಿಸಿ ಈಗ ತಾವೆಲ್ಲರೂ ಎದ್ದು ನಿಲ್ಲುವುದರ ಮೂಲಕ ಈಗ ಮಹಾಮಂಗಲ. ಕರದಿ ಪಾಲಿಪಲಿಂಗ ವರಬಿಂದು ಗುಣಿಲಿಂಗ ಕರದಿ ಪಾಲಿಪಲಿಂಗ ವರಬಿಂದು ಗುಣಿಲಿಂಗ ಸುರಚಿರ ಶಿವರುಚಿಲಿಂಗ ಜಯಲಿಂಗ 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 ಜಯಮಂಗಲ ಚಿಲ್ಲಿಂಗ ಜಯಲಿಂಗ ಜಯಲಿಂಗ ಜಯಮಂಗಲ ಚಿಲ್ಲಿಂಗ ಜಯ ಪರತರ ಶಿವಲಿಂಗ ಜಯ ಪರತರ ಶಿವಲಿಂಗ ಜಯಲಿಂಗ 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 ಜಯಮಂಗಲ ಚಿಲ್ಲಿಂಗ ಶಿವಯೋಗಿಷ್ಠಲಿಂಗ ಭೂವನ್ಮಯ ಪತಿಲಿಂಗ ಪಾವಕ ಮದ್ಗುರುಲಿಂಗ ಭೂವನ್ಮಯ ಪತಿಲಿಂಗ ಪಾವಕ ಮದ್ಗುರುಲಿಂಗ ಭಾವಕ ನವ ಮಹಲಿಂಗ ಭಾವಕ ನವ ಮಹಲಿಂಗ ಜಯಲಿಂಗ 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 ಜಯಮಂಗಲ ಚಿಲ್ಲಿಂಗ ಶಿವಯೋಗಿಷ್ಠಲಿಂಗ ಶಿವಹೃದಯ ಪ್ರಭುಲಿಂಗ ಶಿವಯೋಗಿಷ್ಠಲಿಂಗ ಶಿವಹೃದಯ ಪ್ರಭುಲಿಂಗ ಶಿವಯೋಗಾಲಯಲಿಂಗ ಶಿವಯೋಗಾಲಯಲಿಂಗ ಜಯಲಿಂಗ 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 ಜಯಮಂಗಲ ಚಿಲ್ಲಿಂಗ ಜಯಮಂಗಲ ಚಿಲ್ಲಿಂಗ ಜಯಮಂಗಲ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಜಗೇಂದ್ರ ಭಾರಂ ಸದಾ ವಸಂತೋ ಹೃದಯಾರವಿಂದೆ ಭವ ಭವಾಮಿ ಚೈತನ್ಯಮಾಮಿ ಕರ್ಪೂರ ದೀಪಂ ನಿರಾಶಯಾಮಿ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಸಂಸಾರ ಸಾರಂ ಸಂಸಾರ ಸಾರಂ ಜಗೇಂದ್ರ हर ओम विश्व नम रूप ब्रह्मा देवी सर्वमंगला त्रयो संपर्कम संसवतो जय मंगलम शरण बसवेश्वर महाराज के बसवेश्वर महाराज के परम पूज्य सिद्धलिंगेश्वर महाराज के जय मंगलम जय नम पार्वती शिव हर हर महादेव महा